Well, happy evening to all of you, and I would like to welcome you people for this fifth day of our spoken English course. You know that before I'm going to start the session, just I would like to request you people make sure that there should not be any kind of a distractions and then disturbance from you. ನಿಮ್ಮ ಫೇಸ್ಬುಕ್ ನೋಟಿಫಿಕೇಶನ್ ಅಂಡ್ ದೆನ್ ವಾಟ್ಸಪ್ ನೋಟಿಫಿಕೇಶನ್ ಆಫ್ ಮಾಡಿ ಇಟ್ಕೊಂಡು ಕೂತ್ಕೊಳ್ಳಿ ಅಂಡ್ ದೆನ್ ಯು ನೀಡ್ ಟು ಟೆಲ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ನಾಟ್ ಟು ಡಿಸ್ಟರ್ಬ್ ಯು. And then I hope that you have got a pen and notebook in your hand because ನಾನು ಏನನ್ನ ಹೇಳ್ತೀನಿ ಅದನ್ನ ನೀವು ಬರ್ಕೊಳ್ಬೇಕಾಗುತ್ತೆ. And suppose if you have any kind of a questions or doubt, ನೀವು end ಅಲ್ಲಿ ನನಗೆ ಕೇಳ್ಕೋಬಹುದು. Is it clear? Wonderful. So let's jump into the session and start. Okay friends, in the last session we studied about the sentence in ಏನು ಅಂತ ಅನ್ನೋದನ್ನ ನಾವು ಕಲ್ತಿದ್ವಿ. ಇವತ್ತು parts of speech ಬಗ್ಗೆ ನಾವು ತಿಳ್ಕೊಳ್ಳೋಣ. Okay, parts of speech means what? You know, our words are divided into 8 groups are called parts of speech. ನಾವು ಮಾತನಾಡುವಂತ ಪದಗಳು 8 ಗ್ರೂಪ್ ಅಲ್ಲಿ ಏನಾಗಿದ್ದಾವೆ, ಡಿವೈಡ್ ಆಗಿದ್ದಾವೆ. ಅವುಗಳಿಗೆ ನಾವೇನಂತ ಕರಿತೀವಿ ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದು ಹೇಳ್ತೀವಿ. ಓಕೆ, ಹಾಗಾದ್ರೆ ಅವುಗಳನ್ನ ನಾವು ಏನಂತಂದು ಹೇಳ್ತೀವಿ. ದ ಫಸ್ಟ್ ಒನ್ ಇಸ್ ಅ ನೌನ್, ಸೆಕೆಂಡ್ ಒನ್ ಇಸ್ ಅ ಪ್ರೊನೌನ್, ಥರ್ಡ್ ಒನ್ ಇಸ್ ಅ adjective, fourth one is a verb, and then fifth one is a adverb, sixth one is a preposition, and then conjunction, seventh one, eighth one is an interjection. So these are called what? 8 types of parts of speech. ಓಕೆ, ನಾನೀಗ ತುಂಬ ಡೀಪ್ ಆಗಿ ಇದರಲ್ಲಿ ನಾನು ಹೋಗಲ್ಲ. ನಮಗೆ ಸ್ಪೋಕನ್ ಇಂಗ್ಲಿಷ್ ಎಷ್ಟು ಪ್ರಮಾಣದಲ್ಲಿ ನಮಗೆ ಗ್ರಾಮರ್ ಬೇಕು ಅದನ್ನ ಮಾತ್ರ ನಾನಿಲ್ಲಿ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಯು ನೋ ದಟ್ actually some people they used to tell that if you want to learn spoken English there is no necessity of a grammar ನ ಅವಶ್ಯಕತೆ ಇಲ್ಲ ಅಂತಂದು ಹೇಳ್ತಾರೆ. Yes, I agree with you people. You know, if you are living in the particular area or if you are living in a particular environment there all people are speaking English, so then there is no necessity of a learning English grammar. ಬಿಕಾಸ್ ಅಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ನಮ್ಗೆ ಏನಾಗುತ್ತೆ ಲ್ಯಾಂಗ್ವೇಜ್ ಅನ್ನು ನಾವು ಕಲಿಬಹುದು. ಹೇಗೆ ಗೊತ್ತಾ, ಈಗ ಸಪೋಸ್ ನೀವೀಗ ಆಂಧ್ರ ಪ್ರದೇಶಕ್ಕೆ ಹೋಗಿ ಜಸ್ಟ್ ಒಂದು 1 month ಅಲ್ಲಿ ನೀವು ಇದ್ರೆ ನಿಮಗೆ ತೆಲುಗು ಆಲ್ಮೋಸ್ಟ್ ಆಲ್ ಬಂದ್ಬಿಡುತ್ತೆ. ಸಪೋಸ್ ಇಫ್ ಯು ಗೋ ಅಂಡ್ ಸ್ಟೇ ಇನ್ ತಮಿಳ್ನಾಡು ಫಾರ್ 1 month ಯು ಕ್ಯಾನ್ ಲರ್ನ್ ತಮಿಳ್. ಸಪೋಸ್ ಇಫ್ ಯು ಗೋ and stay in Maharashtra you can learn little bit of a Marathi also. Yes or no? Absolutely. Because ನಮ್ಮ ಸರೌಂಡಿಂಗ್ ಅಲ್ಲಿ ಜನ ಯಾವ ಒಂದು ಭಾಷೆನ ಮಾತನಾಡ್ತಾ ಇರ್ತಾರೆ ಆ ಭಾಷೆ ಪದಗಳನ್ನ ನಾವು ಕೇಳಿಸ್ಕೊಂಡು ಆಟೋಮೆಟಿಕ್ ಆಗಿ ನಾವು ಏನ್ ಮಾಡ್ತೀವಿ, ಆ ಭಾಷೆನ ಕಲಿತೀವಿ. ಬಟ್ ವಿ ಡೋಂಟ್ ಹ್ಯಾವ್ ಸಚ್ ಎ ಕೈಂಡ್ ಆಫ್ ಎನ್ವೈರನ್ಮೆಂಟ್. ಓಕೆ, ವಿ ಡೋಂಟ್ ಹ್ಯಾವ್ ಸಚ್ ಎ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ವೇರ್ ಪೀಪಲ್ ಆರ್ ಸ್ಪೀಕಿಂಗ್ ಇಂಗ್ಲಿಷ್ ಅರೌಂಡ್ ಅಸ್, ಇಸಂಟ್ ಇಟ್? ದ್ಯಾಟ್ಸ್ ವಾಟ್ ಓನ್ಲಿ. ಇಂಥ ಸನ್ನಿವೇಶದಲ್ಲಿ ನಮಗೆ ಭಾಷೆನ ಕಲಿಬೇಕಾದ್ರೆ ಗ್ರಾಮರ್ ಬೇಕಾಗತ್ತೆ. ಬಟ್ ಗ್ರಾಮರ್ ಬೇಕು ಅಂತಂತಂದು ಡಿಟೇಲ್ ಆಗಿ ಗ್ರಾಮರ್ನ ಕಲಿಯುವಂತ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ನಾವೇನು ಗ್ರಾಮರ್ನ ಪಂಡಿತರಾಗಬೇಕಾಗಿಲ್ಲ ಇಲ್ಲಿ ಆಕ್ಚುಲಿ ಅಂತಂತಂದ್ರೆ ನಮಗೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ, ಇಂಗ್ಲಿಷ್ ಭಾಷೆನ ಮಾತನಾಡಲಿಕ್ಕೆ ನಮಗೆ ಏನೇನು ಬೇಕೋ ಅವುಗಳನ್ನ ಮಾತ್ರ ನಾವಿಲ್ಲಿ ಕಲಿಲಿಕ್ಕೆ ಹೋಗ್ತಾ ಇದೀವಿ. ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇವೇನು 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆಯಲ್ವಾ, ಇವುಗಳನ್ನ ಕಲಿಸ್ಬೇಕು ಅಂತಂದ್ರೆ ನಿಮಗೆ 3 to 4 months ಬೇಕಾಗತ್ತೆ ಮೈ ಡಿಯರ್ ಫ್ರೆಂಡ್ಸ್. ಡೈಲಿ ಕ್ಲಾಸ್ ತಗೊಂಡ್ರೆ ನಾನು ಹೇಳ್ತಾ ಇರೋದು, ಡೈಲಿ ಇಫ್ ಐ ಟೇಕ್ ಅ ಡೈಲಿ ಕ್ಲಾಸ್ ಏನೋ, ಸೊ ಇಟ್ ಮೇ ಟೇಕ್ ಮೋರ್ ದೆನ್ 3 to 4 months. ಅಷ್ಟೊಂದು ಡೀಪ್ ಲೆಸನ್ಸ್ಗಳಿದಾವೆ ಇವು. ಆಕ್ಚುಲಿ ಐ ಸ್ಟಡಿಡ್ ದೆಮ್. ಸೊ ನಾನು ಅವುಗಳನ್ನ ಡೀಪ್ ಆಗಿ ಕಲ್ತಿದ್ದೀನಿ. ಆದ್ರೆ ಸ್ಪೋಕನ್ ಇಂಗ್ಲಿಷ್ಗೆ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನೀಗ ಹೇಳ್ಕೊಡ್ತಾ ಇದ್ದೇನೆ. ಇಸ್ ಇಟ್ ಕ್ಲಿಯರ್? ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾದ್ರೆ ಲೆಟ್ ಅಸ್ ಸ್ಟಡಿ ನೌ. ಫಸ್ಟ್ ಒನ್, noun. Okay, noun means what? Noun is a word which actually name of the person, place or things. ಅಂದ್ರೆ ಯಾವುದಾದ್ರೂ ವ್ಯಕ್ತಿಗಳ ಬಗ್ಗೆ ಆದ್ರೂ ಹೇಳೋದು, ಅಥವಾ ಯಾವುದಾದ್ರೂ ವಸ್ತುಗಳ ಬಗ್ಗೆ ಆದ್ರೂ ಹೇಳೋದು, ಅಥವಾ ಯಾವುದಾದ್ರೂ ಪ್ರಾಣಿಗಳ ಬಗ್ಗೆ ಆದ್ರೂ ಹೇಳೋದು. ಅಂದ್ರೆ ಅವುಗಳ ಹೆಸರುಗಳನ್ನ ನಾವೇನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ ಅದಕ್ಕೆ ನಾವೇನಂತ ಕರಿತೀವಿ, ನೌನ್ ಅಂತಂದು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಲುಕ್ ಎಟ್ ದ ಎಕ್ಸಾಂಪಲ್ ದೇರ್. ಸೊ ಫಸ್ಟ್ ಎಕ್ಸಾಂಪಲ್, ಅಶೋಕ ವಾಸ್ ಅ ಗ್ರೇಟ್ ಕಿಂಗ್. ಅಶೋಕ ವಾಸ್ ಗ್ರೇಟ್ ಕಿಂಗ್ ಅಂತಂದ್ರೆ ಇಲ್ಲಿ ಅಶೋಕ ಅಂತ ಅನ್ನೋದೇನಿದು ನೌನ್. ಇದು ಅಂದ್ರೆ ಅಶೋಕ ಅಂತಂದು ಒಬ್ಬ ವ್ಯಕ್ತಿಯ ಹೆಸರನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಂಡ್ ಸಪೋಸ್ ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್, ಬ್ಯಾಂಗ್ಳೂರ್ is a big city. Bangalore is a big city. ಈಗ ಇಲ್ಲಿ ಬ್ಯಾಂಗ್ಳೂರ್ ಅಂತ ಅನ್ನೋದು ಏನ್ ಮಾಡ್ತಾ ಇದೆ, ಇದು ಎಸ್
ಇದು ಏನು ಒಂದು ಇಂಡಿಕೇಟ್ ಮಾಡ್ತಾ ಇದೆ, ಆ ಒಂದು ಸ್ಥಳದ ಹೆಸರನ್ನ ಸೂಚನೆ ಮಾಡ್ತಾ ಇದೆ. ಅಂಡ್ ದೆನ್ ದ ರೋಸ್ ಸ್ಮೆಲ್ ಸ್ವೀಟ್, ದ ರೋಸ್ ಸ್ಮೆಲ್ ಸ್ವೀಟ್. ಈಗ ಇಲ್ಲಿ ರೋಸ್ ಅಂತ ಅನ್ನೋದು ಆ ಹೂವಿನ ಹೆಸರನ್ನ ಇಂಡಿಕೇಟ್ ಮಾಡ್ತಾ ಇದೆ. ದ ಸನ್ ಶೈನ್ಸ್, ಸೂರ್ಯ ಅಂದ್ರೆ ಇಲ್ಲಿ ಸನ್ ಅಂತ ಅನ್ನೋದು ನೌನ್ ಆಗಿದೆ. ಈ ರೀತಿ ಯಾವುದಾದ್ರೂ ವ್ಯಕ್ತಿಗಳ ಬಗ್ಗೆ ಆದ್ರೆ ಇರ್ಬೋದು, ವಸ್ತುಗಳ ಬಗ್ಗೆ ಇರ್ಬೋದು, ಅಥವಾ ಸ್ಥಳಗಳ ಬಗ್ಗೆ ಆದ್ರೂ ಇರ್ಬೋದು, ಇವುಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನಂತ ಕರಿತೀವಿ ಹಾಗಾದ್ರೆ ನೌನ್ ಅಂತಂದ್ರೆ ಏನು, ಕನ್ನಡದಲ್ಲಿ ನಾಮಪದ ಅಂತಂದು ಹೇಳ್ತೀವಿ. ಓಕೆ, ಸೊ ಅಂಡ್ ದೆನ್ ಈಗ ನೌನ್ ಅಲ್ಲಿ ಅನೇಕ ಪ್ರಕಾರಗಳಿದಾವೆ. ಅದರಲ್ಲಿ we generally see there are mainly 4 types of noun. Okay, so they are called proper noun, common noun, and then abstract noun, and then another one is yes, material noun and collective noun ಅಂತ ಬರುತ್ತೆ. ಈಗ ಇದರಲ್ಲಿ ಫಸ್ಟ್ ಒನ್ ನೋಡಿ ಹಾಗಾದ್ರೆ, ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂತಂತಂದ್ರೆ ಏನು? Proper noun is the name of specific person, place or thing. Proper noun ಅಂತಂದ್ರೆ ಕನ್ನಡದಲ್ಲಿ ಏನ್ ಅರ್ಥ ಕೊಡುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಅಂಕಿತ ನಾಮ ಅಂತಂದ್ರೆ ಅರ್ಥ ಕೊಡುತ್ತೆ. ಅಂಕಿತ ನಾಮ ಅಂತಂತಂದ್ರೆ ಏನು? ಹೆಸರನ್ನ ಇಟ್ಟಿರುವಂತಹ ಒಂದು, ಅದು ಅಲ್ಲಿ ಶಬ್ದ. ನಾವಲ್ಲಿ ಹೆಸರನ್ನ ಇಟ್ಟಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ರವಿ ಇಟ್ ಅಂತ ಹೆಸರು, ರಶ್ಮಿ ಇಟ್ ಅಂತ ಹೆಸರು, ಟಫಿ ಇಸ್ ದ ನೇಮ್ ಆಫ್ ಅ ಡಾಗ್, ಹುಬ್ಳಿ, ಹುಬ್ಳಿ ಅಂತಂದ್ರೆ ಸ್ಥಳಕ್ಕೆ ನಾವು ಹೆಸರನ್ನ ಇಟ್ಟಿದ್ದೀವಿ. ಇಂಡಿಯಾ, ಹೌದಾ? ಸೊ ನಾಮಾಂಕಿತ ನಾಮ. ಅಂಡ್ ದೆನ್ ಗೀತಾ ಸ್ತ್ರೀ ಹೆಸರು, ಅಂಡ್ ದೆನ್ ರಿನಾಲ್ಡ್ಸ್ ಪೆನ್ ಹೆಸರು, ತಾಜ್ ಮಹಲ್ ಸ್ಮಾರಕದ ಹೆಸರು. ಈ ರೀತಿ ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಅಥವಾ ವಸ್ತುಗಳಿಗೆ, ಸ್ಥಳಕ್ಕೆ, ಪ್ರಾಣಿಗಳಿಗೆ ಹೆಸರನ್ನ ಏನಿಟ್ಟಿರ್ತಾರೆ ಅದಕ್ಕೇನಂತ ಕರೀತಾರೆ ಮೈ ಡಿಯರ್ ಫ್ರೆಂಡ್ಸ್? ಪ್ರಾಪರ್ ನೌನ್ ಅಂತಂದು ಹೇಳ್ತಾರೆ. ವೆಲ್, and then second one is what? Common noun. Common noun ಅಂತಂದು ಹೇಳ್ತೀವಿ. ಕಾಮನ್ ನೌನ್ ಅಂತಂತಂದ್ರೆ ಏನು? ಇಲ್ಲಿ ಹೆಸರು ಎಕ್ಸ್ಪ್ರೆಸ್ ಮಾಡಲ್ಲ, ಆದ್ರೆ ಇದೇನ್ ಇಂಡಿಕೇಟ್ ಮಾಡುತ್ತೆ? ಪರ್ಸನ್, ಪ್ಲೇಸ್, ಥಿಂಗ್ಸ್ ಅಂಡ್ ದೆನ್ ಅನಿಮಲ್ಸ್ ಗಳನ್ನ ಇಂಡಿಕೇಟ್ ಮಾಡುತ್ತೆ. ಆದ್ರೆ ಹೆಸರು ಇರಲ್ಲ ಅಲ್ಲಿ, ಇಟ್ಟಂತ ಹೆಸರು ಇರಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಬಾಯ್, ಬಾಯ್ ಅಂತಂತಂದ್ರೆ ಏನು? ಬಾಯ್ ಹುಡುಗ. ಹುಡುಗ ಅಂತಂದ್ರೆ ಯಾವ್ದಾದ್ರು ಹುಡುಗ ಇರ್ಬೋದು, ಬಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ರಮೇಶ್, ವಿಜಯ್ ಅಂತಂತಂದಾಗ ಅಲ್ಲಿ ಪ್ರಾಪರ್ ನೌನ್ ಆಗತ್ತೆ. ಅಂಡ್ ಮ್ಯಾನ್, ಮ್ಯಾನ್ ಅಂತಂತಂದ್ರೆ ಇಲ್ಲಿ ಯಾವುದೇ ಮನುಷ್ಯ ಇರ್ಬೋದು, ಹೌದಾ? ಅಂದ್ರೆ ರೂಢಿನಾಮ. ಓಕೆ, ಕಾಮನ್ ನೌನ್ಗೆ ಏನಂತಂದು ಹೇಳ್ತೀವಿ ನಾವು? ರೂಢಿನಾಮ ಅಂತಂದು ಅಂತೀವಿ. ಆದ್ರೆ ಪರ್ಟಿಕ್ಯುಲರ್ ಆಗಿ ಹೆಸರನ್ನ ಇಟ್ಟಾಗ ಪ್ರಾಪರ್ ನೌನ್ ಆಗತ್ತೆ. ಅಂಡ್ ದೆನ್ ಗರ್ಲ್ ಅಂದ್ರೆ ಯಾವ್ದಾದ್ರು ಗರ್ಲ್ ಇರ್ಬೋದು, ವುಮನ್. ಸೊ ಇದು ಆಕ್ಚುಲಿ ಏನಂತಂದ್ರೆ ನಾವು ವುಮನ್ ಅಂತಂದು ಅಂತೀವಿ, ಬಟ್ ಆಕ್ಚುಲಿ ಪ್ರೊನೌನ್ಸಿಯೇಷನ್ ಏನ್ ಬರುತ್ತೆ? ವಿಮೆನ್, ವಿಮೆನ್ ಅಂತಂದು ಬರುತ್ತೆ. ವಿಮೆನ್, ವಿಮೆನ್ ಅಂತಂತಂದು ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಓಕೆ, ವಿಮೆನ್ ಇರ್ಬೋದು, ಅಂಡ್ ಡಾಗ್ ಇರ್ಬೋದು, ಆನಿಮಲ್ ಇರ್ಬೋದು. ಅಂಡ್ ದೆನ್ ಸಿಟಿ, ಸಿಟಿ ಮೀನ್ಸ್ ವಿಚ್ ಎವರ್ ಸಿಟಿ ಇಟ್ ಮೇ ಬಿ, ಬಟ್ ನಾವು ಬ್ಯಾಂಗ್ಳೂರ್, ಮೈಸೂರು, ಧಾರವಾಡ, ದಾವಣಗೆರೆ ಈ ರೀತಿ ನಾವು ಹೆಸರು ಹಿಡಿದು ಕರೆದಾಗ ಏನಾಗುತ್ತೆ? ಅದು ಕಾಮನ್ ನೌನ್ ಅಂತಂದು ಆಗುತ್ತೆ. ಅಂಡ್ ದೆನ್ ಪ್ಲೇಸ್ ಇರ್ಬೋದು, ನೇಷನ್ ಅಂತಂದ್ರೆ ಯಾವ್ದಾದ್ರು ಆಗ್ಬೋದು, ಬಟ್ ಅಮೇರಿಕಾ ಅಂಡ್ ದೆನ್ ಇಂಗ್ಲೆಂಡ್, ಇಂಡಿಯಾ ಅಂತಂದಾಗ ಅಲ್ಲಿ ಏನ್ ಬರುತ್ತೆ? ಪ್ರಾಪರ್ ನೌನ್ ಆಗುತ್ತೆ ಅದು. ಅಂಡ್ ದೆನ್ ಬಿಲ್ಡಿಂಗ್, ಬಿಲ್ಡಿಂಗ್, ಬಿಲ್ಡಿಂಗ್ ಅಂತಂದ್ರೆ ಯಾವ್ದಾದ್ರು ಬಿಲ್ಡಿಂಗ್ ಆಗ್ಬೋದು, ಬಟ್ ಯುಟಿಲಿಟಿ ಬಿಲ್ಡಿಂಗ್. ಸೊ ಈ ರೀತಿ ನಾವು ಹೆಸರನ್ನ ಇಟ್ಟು ಅಲ್ಲಿ ಕರೆದಾಗ ಪ್ರಾಪರ್ ನೌನ್ ಅಂತಂದು ಅದು ಕರೆಸ್ಕೊಳುತ್ತೆ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಪ್ರಾಪರ್ ನೌನ್ ಅಂತಂತಂದ್ರೆ ಏನು? ಇಟ್ಟಂತ ಹೆಸರು. ಅಂಡ್ ದೆನ್ ಕಾಮನ್ ನೌನ್ ಅಂತಂತಂದ್ರೆ ಏನು? ರೂಢಿಯಿಂದ ಬಂದಂತಹ ಹೆಸರುಗಳು. ಇಸ್ ಇಟ್ ಕ್ಲಿಯರ್? ಇಫ್ ಇಟ್ ಇಸ್ ಕ್ಲಿಯರ್, ಪ್ಲೀಸ್ ಟೈಪ್ ಎಸ್ ಇನ್ ಅ ಚಾಟ್ ಬಾಕ್ಸ್. Please type yes in a chat box. Wonderful, super, 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 good. Okay, wonderful, wonderful. Okay, so now, okay, next one, third one. And one more thing you must remember, ನೀವು ಇವತ್ತು ಪ್ರಾಪರ್ ನೌನ್ ಅನ್ನ ಬರೀತಾ ಇರಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಮಂಜುನಾಥ್ ಅಂತಂದಿದೆ. ಮಂಜುನಾಥ್ ಅಂತ ಈಗ ನಾವು ಆಕ್ಚುಲಿ ಏನ್ ತಿಳ್ಕೊಂಡಿರ್ತಾರೆ ಎಷ್ಟೋ ಸ್ಟೂಡೆಂಟ್ಸ್ಗಳು, ಪ್ಯಾರಾಗ್ರಾಫ್ ಆರಂಭ ಮಾಡಬೇಕಾದಾಗ ಮಾತ್ರ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬೇಕು, ಫುಲ್ ಸ್ಟಾಪ್ ಇಟ್ಟು ನೆಕ್ಸ್ಟ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೆ.
ಅದೇ ಟೈಮಲ್ಲಿ ಆ ಸೆಂಟೆನ್ಸ್ ನಡುವೆ ಈಗ ನಾವು ಪ್ರಾಪರ್ ನೌನ್ ಬರೀತಾ ಇದ್ದೀವಿ ಅಂತಂದಾಗ ಅಲ್ಲಿ ನಮ್ಮ ಹೆಸರಿನ ಫಸ್ಟ್ ಅಕ್ಷರ ಏನಿರುತ್ತೆ ನೋಡಿ ಅದನ್ನ ಕ್ಯಾಪಿಟಲ್ ಅಲ್ಲೇ ನಾವು ಬರಿಬೇಕು. ಪ್ರಾಪರ್ ನೌನ್ ಎಲ್ಲೇ ಬರಲಿ ದ ಫಸ್ಟ್ ಲೆಟರ್ ಶುಡ್ ಬಿ ರಿಟನ್ ಇನ್ ಕ್ಯಾಪಿಟಲ್. ಇದನ್ನ ನೀವು ನೆನಪು ಇಟ್ಕೊಳ್ಳಿ. ವಂಡರ್ಫುಲ್. ನೆಕ್ಸ್ಟ್ ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಅಂತಂದ್ರೆ ಏನು ಹಾಗಾದ್ರೆ ಮೈ ಡಿಯರ್ ಫ್ರೆಂಡ್ಸ್? ಮಟೀರಿಯಲ್ ನೌನ್ ಅಂತಂತಂದ್ರೆ ವಸ್ತುವಾಚಕ. ನೇಮ್ ಆಫ್ ಅ ಮಟೀರಿಯಲ್ ಆರ್ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್, okay, and then salt, uppu, air, and water, stone, and sunlight, milk, cement, brick. So these are what? Material or substance. So ಇವುಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಮಟೀರಿಯಲ್ ನೌನ್ ಅಂತ ಹೇಳ್ತೀವಿ. and then fourth one is called collective noun. collective noun ಅಂತಂದ್ರೆ ನೇಮ್ ಆಫ್ ದ ಗ್ರೂಪ್ ಆಫ್ ಕ್ರೀಚರ್ಸ್, ಪ್ಲೇಸ್ ಆರ್ ಥಿಂಗ್. ಅಂದ್ರೆ ಇಲ್ಲಿ ಇದು ಗ್ರೂಪ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಗ್ರೂಪ್ ಅನ್ನ ಈಗ ಫಾರ್ ಎಕ್ಸಾಂಪಲ್ ಸೋಲ್ಜರ್ ಅಂತ ಅನ್ನೋದೇನು? ಸೋಲ್ಜರ್ ಈಗ ಅದು ಏಕವಚನ. ಈಗ ಆರ್ಮಿ ಅಂತಂದ್ರೆ ಏನಾಗುತ್ತೆ ಅಲ್ಲಿ? ಆರ್ಮಿ ಈಸ್ ದ ಕಲೆಕ್ಟಿವ್ ನೌನ್. ಯಾಕಂತಂದ್ರೆ ಕಲೆಕ್ಷನ್ ಆಫ್ ಅ ಸೋಲ್ಜರ್ಸ್ ಈಸ್ ಕಾಲ್ಡ್ ಆರ್ಮಿ. ಹೌದಾ? ಅದೇ ರೀತಿ ಟೀಮ್ ಅಂತಂತಂದ್ರೆ ಕಲೆಕ್ಷನ್ ಆಫ್ ಅ ಪ್ಲೇಯರ್ಸ್. and then crowd ಅಂತಂದ್ರೆ ಕಲೆಕ್ಷನ್ ಆಫ್ ಅ ಸೋ ಮೆನಿ ಪೀಪಲ್, ಹಲವಾರು ಜನರ ಒಂದು ದೊಡ್ಡ ಗುಂಪಿನಿಗೆ ಅಥವಾ ಸಮೂಹಕ್ಕೆ ನಾವು ಏನಂತೀವಿ? ಕ್ರೌಡ್ ಅಂತೀವಿ. ಇಫ್ ಯು ಸಪೋಸ್ ಇಫ್ ಯು ಆರ್ ವಾಚಿಂಗ್ ಅ ಕ್ರಿಕೆಟ್ ಮ್ಯಾಚ್ ಇನ್ ಅ ಟಿವಿ, ಸೊ ಕಾಮೆಂಟೇಟರ್ಸ್ ಅಂತ ಇರ್ತಾರೆ ನೋಡ್ರಿ, ದೇರ್ ಇಸ್ ಅ ಹ್ಯೂಜ್ ಕ್ರೌಡ್ ಟುಡೇ ಇನ್ ದಿಸ್ ಮ್ಯಾಚ್ ಅಂತಂದು. ಹೌದಾ? ಅಂದ್ರೆ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರೆ ಕ್ರೌಡ್ ಅಂತಂದಿರತ್ತೀವಿ. ಪೀಪಲ್ ಜನರು. ಅಂಡ್ ದೆನ್ ಸ್ಟೇಟ್ ರಾಜ್ಯ ಇರ್ಬೋದು. ಕಂಟ್ರಿ ಇಸ್ ದ ಕಲೆಕ್ಷನ್ ಆಫ್ ಸ್ಟೇಟ್ಸ್. ಅಂಡ್ ದೆನ್ ಪೊಲೀಸ್ ಅದು ಸಹ ಏನಾಗುತ್ತೆ? ಕಲೆಕ್ಟಿವ್ ನೌನ್ ಆಗುತ್ತೆ. ಅಂಡ್ ದೆನ್ ಫ್ಯಾಮಿಲಿ ಮೀನ್ಸ್ ಮೆಂಬರ್ಸ್ನ ಒಂದು ಸಮೂಹಕ್ಕೆ ನಾವು ಫ್ಯಾಮಿಲಿ ಅಂತೀವಿ. ಅಂಡ್ ದೆನ್ ಆಡಿಯನ್ಸ್. ಸಪೋಸ್ ಇಫ್ ಯು ಆರ್ ಸ್ಪೀಕಿಂಗ್ ಆನ್ ದ ಸ್ಟೇಜ್, so many people, they used to sit in front of they are called audience. They are listen to you. ಅವ್ರು ನಿಮ್ಮನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಸೊ ಅವ್ರಿಗೆ ನಾವು ಕಲೆಕ್ಟಿವ್ ನೌನ್ ಅಂತಂದು ಹೇಳ್ತೀವಿ. ಸೊ ಇವುಗಳಿಗೆ ನಾವು ಕೈಂಡ್ಸ್ ಆಫ್ ನೌನ್ಸ್ ಅಂತಂದು ಹೇಳ್ತೀವಿ. ಓಕೆ. ಅಂಡ್ ದೆನ್ ಮತ್ತೆ ಇದರಲ್ಲಿ ಕಲೆಕ್ಟಿವ್ ಅಲ್ಲಿ ಏನ್ ಬರುತ್ತೆ ಅಂತಂತಂದ್ರೆ ಅಂಡ್ ಅಗೇನ್ ಕೌಂಟೇಬಲ್ ಅಂಡ್ ದೆನ್ ಅನ್ಕೌಂಟೇಬಲ್ ಅಂತಂದು ಬರ್ತವೆ ಕಲೆಕ್ಟಿವ್ ಅಲ್ಲಿ. ಕೌಂಟೇಬಲ್ ಅಂಡ್ ದೆನ್ ಅನ್ಕೌಂಟೇಬಲ್. ಈಗ ಕೌಂಟೇಬಲ್ ನೌನ್ಸ್ ಅಂತಂದ್ರೆ ಏನು? ನೇಮ್ಸ್ ಆಫ್ ದ ಆಬ್ಜೆಕ್ಟ್ಸ್ ಆರ್ ಪೀಪಲ್. ಫಾರ್ ಎಕ್ಸಾಂಪಲ್ ಈಗ ಬುಕ್, ಪೆನ್, ಆಪಲ್, ಬಾಯ್, ಸಿಸ್ಟರ್, ಡಾಕ್ಟರ್ ಅಂಡ್ ದೆನ್ ಹಾರ್ಸ್. ಇವೆಲ್ಲ ಏನಿವು? ಕೌಂಟೇಬಲ್, ಎನಿಸ್ಲಿಕ್ಕೆ ಬರುತ್ತೆ. ಅನ್ಕೌಂಟೇಬಲ್ ನೌನ್ಸ್ ಅಂತಂತಂದ್ರೆ ಅವುಗಳು ನಾವು ಎನಿಸ್ಲಿಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಮಿಲ್ಕ್, ಅನ್ಕೌಂಟೇಬಲ್. ಮಿಲ್ಕ್ ಅನ್ನ ಕೌಂಟ್ ಮಾಡ್ಲಿಕ್ಕೆ ಆಗತ್ತಾ? ನೋ. ಸೊ ಅದನ್ನ ನಾವು ಏನ್ ಮಾಡ್ತೀವಿ? ಲೀಟರ್ ಮೂಲಕ ನಾವು ಅಳತೆ ಮಾಡ್ತೀವಿ. ಅಂಡ್ ದೆನ್ ಶುಗರ್ ಅಂಡ್ ದೆನ್ ಗೋಲ್ಡ್. ಅಂಡ್ ದೆನ್ ಈಗ ಹಾನೆಸ್ಟಿ ಅಂತಂದ್ರೆ ನಿಮಗೆ ಕೌಂಟ್ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಇಟ್ ಕ್ಯಾನಾಟ್ ಬಿ. ದ ವರ್ಡ್ಸ್ ವಿಚ್ ಕ್ಯಾನಾಟ್ ಬಿ ಮೆಜರೇಬಲ್, ದೇ ಆರ್ ಕಾಲ್ಡ್ ವಾಟ್? ದೇ ಆರ್ ಕಾಲ್ಡ್ ಅನ್ಕೌಂಟೇಬಲ್ ನೌನ್ಸ್. ಓಕೆ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಇಸ್ ಇಟ್ ಕ್ಲಿಯರ್? ಓಕೆ. ಐ ಥಿಂಕ್ someone have joined now. May I know, ಈಗ ಏನು ನೀವು ಹಲೋ ಸರ್ ಅಂತ ಟೈಪ್ ಮಾಡಿದ್ರಿ, ಕ್ಯಾನ್ ಯು ಟೈಪ್ ಯುವರ್ ನೇಮ್ ಪ್ಲೀಸ್? ಹಲೋ ಸರ್ ಅಂತಂದೇನು ಟೈಪ್ ಮಾಡಿದ್ರಿ, ಕ್ಯಾನ್ ಯು ಟೈಪ್ ಯುವರ್ ನೇಮ್ ಪ್ಲೀಸ್? ಫ್ರೆಂಡ್ಸ್, ಹಾಗಾದ್ರೆ ನಿಮಗೆ ನೌನ್ ಅರ್ಥ ಆಯ್ತಲ್ವಾ? ಸೊ ನೌನ್ ಅಂತಂದ್ರೆ ಏನಾಗುತ್ತೆ? ನೌನ್ ಇಸ್ ಅ ಪರ್ಟಿಕ್ಯುಲರ್, ನೌನ್ ಇಸ್ ದ ನೇಮ್ ಆಫ್ ಅ ಪ್ಲೇಸ್, ಪರ್ಸನ್, ಥಿಂಗ್ಸ್ ಅಂಡ್ ದೆನ್ ಅನಿಮಲ್ಸ್. ಅದರಲ್ಲಿ ಎಷ್ಟು ಪ್ರಕಾರ? ಹಾಗಾದ್ರೆ 4 ಪ್ರಕಾರ. ಯಾವುದು? ಸೊ ಪ್ರಾಪರ್ ನೌನ್, ಕಾಮನ್ ನೌನ್, ಅಂಡ್ ದೆನ್ ಇನ್ನೊಂದು ಯಾವುದು ವೆರಿ ಇಂಪಾರ್ಟೆಂಟ್? ಓಕೆ, ಮಟೀರಿಯಲ್ ನೌನ್ ಅಂಡ್ ದೆನ್ ಕಲೆಕ್ಟಿವ್ ನೌನ್. ಮತ್ತೆ ಅದರಲ್ಲಿ countable nouns and then uncountable nouns ಅಂತ ಇದೆ. Is it clear all of you? So if it is clear, please type yes in a chat box. If it is clear, please type yes in a chat box. Very good. Super. Okay. Wonderful. Okay. So ಮುಂದಕ್ಕೆ ಹೋಗೋಣ ಹಾಗಾದ್ರೆ. Very important. So next one is pronoun. ನೋಡಿ, ಪ್ರೊನೌನ್ ಅಂತಂತಂದ್ರೆ ಏನು? ಪ್ರೊನೌನ್ ಅಂತಂತಂದ್ರೆ ನಾವು ನಮ್ಮ ಹೆಸರಿನ ಬದಲಾಗಿ
ಯೂಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಪ್ರೊನೌನ್ ಅಂತ ಕರೀತಾರೆ. ಓಕೆ, ಫಾರ್ ಎಕ್ಸಾಂಪಲ್ pronoun is a word which is used instead of noun. I am teacher. ಇಲ್ಲಿ ಐ ಆಮ್ ಟೀಚರ್ ಅಂತಂದ್ರೆ ಇಲ್ಲಿ ಐ ಅಂತ ಅನ್ನೋದು ಏನಿದೆ ಇದಕ್ಕೆ ನಾವು ಪ್ರೊನೌನ್ ಅಂತಂದು ಹೇಳ್ತೀವಿ. ಈಗ ನೋಡಿ, ನಾನು ಸೆಂಟೆನ್ಸ್ ಅನ್ನ ಮಾತಾಡ್ಬೇಕಾದಾಗ ಸಪೋಸ್ ಪ್ರೊನೌನ್ ಇಲ್ಲದೆ ಇದ್ದಿದ್ರೆ ಏನಾಗ್ತಾ ಇತ್ತು ಹಾಗಾದ್ರೆ, ಈಗ ನನ್ನ ಹೆಸರು ಮಂಜುನಾಥ್ ಅಂತಂದು ಇಟ್ಕೊಳ್ಳಿ. ಮಂಜುನಾಥ್ ನಾನು ಕ್ಲಾಸ್ ತೆಗೆದುಕೊಳ್ತೀನಿ, ಮಂಜುನಾಥ್ ನಾನು ಕಲಿಸ್ತೀನಿ, ಮಂಜುನಾಥ್ ವಿಷಯಗಳನ್ನ ಕಲಿತೀನಿ, ಮಂಜುನಾಥ್ ಮಾರ್ಕೆಟಿಗೆ ಹೋಗ್ತೀನಿ ಅಂತ ನನ್ನ ಹೆಸರನ್ನ ನಾನೇ ತಗೊಂಡು ಹಗಲೆಲ್ಲ ಮಾತಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ನನ್ನ ಹೆಸರಿನ ಬದಲಾಗಿ ನಾನು ಏನು ಯೂಸ್ ಮಾಡ್ತೀನಿ, ಅಲ್ಲಿ ನಾನು ಅಂತಂದು ಯೂಸ್ ಮಾಡ್ತೀನಿ. ಅಲ್ಲಿ ನಾನು ಅಂತ ಅನ್ನೋದೇನಲ್ಲಿ ಹಾಗಾದ್ರೆ ದಟ್ ಈಸ್ ಪ್ರೊನೌನ್. ಯು ಗಾಟ್ ಇಟ್, ವೆರಿ ಇಂಪಾರ್ಟೆಂಟ್. ಹಾಗೆ ಇಂಗ್ಲಿಷ್ ನಲ್ಲಿ ಈಗ ಐ ಅಂತ ಅನ್ನೋದು ನಮ್ಮ ಹೆಸರಿನ ಬದಲಾಗಿ ಯೂಸ್ ಆಗ್ತಾ ಇದೆ. ಐ ಆಮ್ ಅ ಟೀಚರ್. ಹಿ ಈಸ್ ಕಿಂಗ್, ಅಲ್ಲಿ ಹಿ ಅಂತ ಅನ್ನೋದೇನು ಪ್ರೊನೌನ್ ಆಗಿದೆ. ಇಟ್ ಈಸ್ ಅದು ಅಂತ ಅನ್ನೋದು ಪ್ರೊನೌನ್ ಆಗಿದೆ. ಇಲ್ಲಿ ನೀವು ನೆನಪು ಇಟ್ಕೋಬೇಕಾಗಿದ್ದು, ಪ್ರೊನೌನ್ ಅಲ್ಲಿ ನೀವು ನೆನಪು ಇಟ್ಕೋಬೇಕಾಗಿದ್ದೇನು, ಒಂದು ಫಸ್ಟ್ ಪರ್ಸನ್, ಎರಡನೇದ್ದು ಸೆಕೆಂಡ್ ಪರ್ಸನ್, ಮೂರನೇದ್ದು ಥರ್ಡ್ ಪರ್ಸನ್. ಇವುಗಳನ್ನ ನೀವು ನೆನಪು ಇಟ್ಕೋಬೇಕು. ಸೊ ಫಸ್ಟ್ ಪರ್ಸನ್ ಅಂತಂದ್ರೆ ಏನು, ಐ ಅಂತಂದಕ್ಕೆ ನಾವೇನಂತ ಕರಿತೀವಿ, ಫಸ್ಟ್ ಪರ್ಸನ್ ಅಂತ ಕರಿತೀವಿ ಯಾವಾಗಲೂ. ಐ ಅಂತಂದ್ರೆ ಏನು, ನಾನು. ಓಕೆ, ಐ ಅಂತಂದ್ರೆ ಏನು, ನಾನು. ಓಕೆ 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 ಓಕೆ, ಐ ಥಿಂಕ್ ಎಸ್ ನೀಲಮ್ಮ, ಎಸ್ ಎಸ್ ಎಸ್, ಓಕೆ ಓಕೆ. ವೆಲ್, ಐ ಹೋಪ್ ದಟ್ ಯು ಹ್ಯಾವ್ ಕನೆಕ್ಟೆಡ್ ವಿತ್ ಆಡಿಯೋ ಆ್ಯಂಡ್ ದೆನ್ ವಿಡಿಯೋ. ನೀವು ಫಸ್ಟ್ ಟೈಮ್ ಇಲ್ಲಿ ಜಾಯ್ನ್ ಆಗ್ತಾ ಇದ್ದೀರಲ್ವಾ, ಆದ್ರಿಂದ ನಿಮಗೆ ಕರೆಕ್ಟಾಗಿ ಯಾವ ರೀತಿಯಾಗಿ ಕನೆಕ್ಟ್ ಆಗ್ಬೇಕಂತ ಅನ್ನೋದು ಗೊತ್ತಾಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಓಕೆ, ಕ್ಯಾರಿ ಆನ್. ಓಕೆ, ಫಸ್ಟ್ ಪರ್ಸನ್ ಅಂತಂದ್ರೆ ಏನು ಹಾಗಾದ್ರೆ ಐ. ಸೆಕೆಂಡ್ ಪರ್ಸನ್ ಅಂತಂದ್ರೆ ಏನು, ಯು ಅಂತಂದ್ರೆ ನೀನು ಅಥವಾ ನೀವು. ಅಂಡ್ ದೆನ್ ಥರ್ಡ್ ಪರ್ಸನ್ ಅಂತಂದ್ರೆ ಹಿ, ಸಿ, ಇಟ್. ಈಗ ಐ ಅಂತ ಅನ್ನೋದು ಸಿಂಗ್ಯುಲರ್. ನೌನ್ ಅಲ್ಲಿ ಏನಂತಂದ್ರೆ ನೌನ್ ಜೆಂಡರ್, ನೌನ್ ನಂಬರ್ಸ್ ಅಂತಂದು ಬರ್ತವೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೌನ್ ಜೆಂಡರ್ಸ್ ಅಂಡ್ ನೌನ್ ನಂಬರ್ಸ್ ಅಂತಂದು ಅಂದ್ರೆ ಜೆಂಡರ್ಸ್ ಅಂತಂದ್ರೆ ಲಿಂಗಗಳು ಅಂತಂದು ಬರ್ತವೆ, ಅಂಡ್ ನಂಬರ್ಸ್ ಅಂತಂದ್ರೆ ಏಕವಚನ ಬಹುವಚನ ಅಂತಂದು ಬರುತ್ತೆ. ಸೊ ಅದು ನಮಗೆ ಒಂಚೂರು ನಾವು ತಿಳ್ಕೊಬೇಕಾಗತ್ತೆ. ಅದನ್ನ ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಯೋಣ. ಓಕೆ, ಈಗ ಇಲ್ಲಿ ಐ ಅಂತಂದ್ರೆ ಏಕವಚನ, ಸಿಂಗ್ಯುಲರ್. ಬಟ್ ಅದು ಬಹುವಚನದಲ್ಲಿ ಏನಾಗುತ್ತೆ, ನಾವು, ನಾನು, ನಾವು. ಫ್ಲೂರಲ್ ಫಾರ್ಮ್ ಅಲ್ಲಿ ಏನಾಗಿರುತ್ತೆ ಹಾಗಾದ್ರೆ ಅದು ವಿ. ಈಗ ಸೆಕೆಂಡ್ ಪರ್ಸನ್ ನಾವೇನಂತಂದು ಹೇಳ್ತೀವಿ, ಯು ಅಂತಂತಂದ್ರೆ ಏಕವಚನದಲ್ಲಿ ನೀನು ಅಥವಾ ನೀನು ಅಂತಂದು ಬರುತ್ತೆ. ಈಗ ಬಹುವಚನಕ್ಕೆ ನಾವು ಕನ್ನಡದಲ್ಲಿ ಏನಂತೀವಿ, ನೀವು ಅಂತಂದು ಹೇಳ್ತೀವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್, ಏಕವಚನಕ್ಕೂ ಯುನ ಅಂತಾರೆ, ಬಹುವಚನಕ್ಕೂ ಯುನ ಅಂತಾರೆ. ಸೊ ಈಗ ಕೆಲವೊಬ್ರು ಅಂತಾರೆ, ಸರ್ ಹಾಗಾದ್ರೆ ಸೌಜನ್ಯ ಭರಿತವಾಗಿ ನಾವು ಹೆಂಗ್ ಮಾತನಾಡ್ಬೇಕು? ಈಗ ದೊಡ್ಡವರು ಇರ್ತಾರೆ, ನಮ್ಗಿಂತ ಹಿರಿಯರು ಇರ್ತಾರೆ, ಅವ್ರಿಗೆ ಯು ಅಂತಂತಂದು ಹಚ್ಚಿ ನಾವು ಮಾತಾಡಿದ್ರೆ ಅಲ್ಲಿ ಏಕವಚನದಲ್ಲೇ ಮಾತನಾಡ್ದಂಗೆ ಆಗತ್ತಲ್ಲ ಅಂತಂದು ಹೇಳ್ತಾರೆ. ಎಸ್, ಈ ಕನ್ನಡದಲ್ಲಿ ನಾವ್ ಏನ್ ಮಾಡ್ತೀವಿ, ನಮ್ಗಿಂತ ಹಿರಿಯರಿದ್ರೆ ದೊಡ್ಡವರಿದ್ರೆ ನೀವು ಅಂತಂತಂದು ಹಚ್ಚಿ ಮಾತಾಡ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಆ ರೀತಿ ಬೇರೆ ಶಬ್ದಗಳಿಲ್ಲ. ಆದ್ರಿಂದ ನಾವ್ ಏನ್ ಯೂಸ್ ಮಾಡ್ಬೇಕಾಗತ್ತಂತಂದ್ರೆ ನಮ್ಮ ಟೊನ್ಯಾಲಿಟಿನ ಸಾಫ್ಟ್ ಮಾಡಿಕೊಂಡು ಮಾತಾಡೋದ್ರಿಂದ ನಾವು ಸೌಜನ್ಯವನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನನ್ಕಿಂತ ಚಿಕ್ಕವನಿದ್ದಾನೆ, ಅವನ್ನ ಕರಿತೀನಿ. ಹೆಂಗ್ ಕರಿತೀನಿ, ಹೇ ಯು ಕಮ್ ಹೇರ್. ಇದೇನಿದು ಏಕವಚನ. ಹೇ ಯು ಕಮ್ ಹೇರ್, ಹೇ ಯು ಗೋ ದೇರ್, ಹೇ ಯು ಶಟ್ ಅಪ್ ಯುವರ್ ಮೌತ್. ವಾಟ್ ಇಟ್ ಈಸ್, ನಮ್ಗಿಂತ ಚಿಕ್ಕವರು. ಈಗ ಇದನ್ನೇ ನಮ್ಗಿಂತ ದೊಡ್ಡವರಿದ್ದಾರೆ, ಅಲ್ಲಿ ಯುನೇ ಯೂಸ್ ಮಾಡ್ತೀನಿ. ಆದ್ರೆ ಮಾತನಾಡುವಂತ ಟ್ಯೂನಾಲಿಟಿ ಏನಿರುತ್ತೆ, ಸಾಫ್ಟ್ ಆಗಿರುತ್ತೆ. ಹೇಗೆ ಗೊತ್ತಾ, ಎಕ್ಸ್ಕ್ಯೂಸ್ ಮೀ, ವುಡ್ ಯು ಪ್ಲೀಸ್ ಕಮ್ ಹೇರ್ ಸರ್. ಎಕ್ಸ್ಕ್ಯೂಸ್ ಮೀ, ವುಡ್ ಯು ಪ್ಲೀಸ್ ಗೋ ದೇರ್. ಎಕ್ಸ್ಕ್ಯೂಸ್ ಮೀ, ವುಡ್ ಯು ಪ್ಲೀಸ್ ಕ್ವೈಟ್. ಈಗ ನೋಡಿ, ಯುನೇ ಯೂಸ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಏನು ಯೂಸ್ ಮಾಡಿದೆ ನಾನು, ವುಡ್ ಯು ಪ್ಲೀಸ್, ವುಡ್ ಯು ಪ್ಲೀಸ್, ಕುಡ್ ಯು ಪ್ಲೀಸ್. ಇದನ್ನ ನಾವು ಯೂಸ್ ಮಾಡೋದ್ರಿಂದ ನಾವು ಏನ್ ಮಾಡ್ಬೋದು, ಇಂಗ್ಲಿಷ್ ಅಲ್ಲಿ ಬಹುವಚನವನ್ನಾಗಿ ಕನ್ವರ್ಟ್ ಮಾಡ್ಬೋದು. ಹ್ಯಾವ್ ಯು ಗಾಟ್ ಇಟ್, ವೆರಿ ಇಂಪಾರ್ಟೆಂಟ್. ಸೊ ಯು ಅನ್ನೋದು ಏಕವಚನದಲ್ಲೂ ಯು ಬರುತ್ತೆ, ಬಹುವಚನದಲ್ಲಿ ಯುನೇ ಬರುತ್ತೆ. ಬಟ್ ಇನ್ನು ಓಲ್ಡ್ ಇಂಗ್ಲಿಷ್ ಗ್ರಾಮರ್ ಅವಾಗ ಏನಿತ್ತು ಅಂತಂದ್ರೆ, ಯು ಅನ್ನೋದಕ್ಕೆ ಏಕವಚನದಲ್ಲಿ ಟೌ ಅಂತಿದ್ರು, ಬಹುವಚನಕ್ಕೆ ಮಾತ್ರ ಅವರು ಯು ಅಂತಂದು ಬಳಸ್ತಿದ್ರು ಪುರಾತನ ಒಂದು ಇಂಗ್ಲಿಷ್ ಅಲ್ಲಿ.
ಅವಾಗ ತಾವು ಕಮ್ ಹೇರ್, ತಾವು ಗೋ ದೇರ್, ತಾವು ರೈಟ್ ಇಟ್, ತಾವು ರೀಡ್ ಇಟ್ ಅಂತಂದ್ರೆ ನೀ ಬಾ, ನೀ ಹೋಗು, ನೀ ಬರಿ, ನೀ ಓದು ಅಂತಂದಂಗೆ ಆಕಿತ್ತು. ಆದ್ರೆ ಬಹುವಚನಕ್ಕೆ ಅವ್ರು ಏನ್ ಮಾಡ್ತಿದ್ರು ಯು ಅಂತಂದು ಯೂಸ್ ಮಾಡ್ತಾರೆ. ಬಟ್ ಇನ್ ಮಾಡರ್ನ್ ಇಂಗ್ಲಿಷ್ ದಟ್ ವಿ ಆರ್ ಯೂಸಿಂಗ್ ಫಾರ್ ಬೋತ್ ಸಿಂಗ್ಯುಲರ್ ಅಂಡ್ ದೆನ್ ಪ್ಲೂರಲ್, ವಿ ಆರ್ ಯೂಸಿಂಗ್ ಯು ಓನ್ಲಿ. ಸಪೋಸ್ ಇಫ್ ಯು ಲುಕ್ ಅಟ್ ದ ಪೊಯಮ್ಸ್ ಆಫ್ ವಿಲಿಯಂ ಶೇಕ್ಸ್ಪಿಯರ್, ವಿಲಿಯಮ್ಸ್ ವರ್ಡ್ಸ್ವರ್ತ್, ಓಕೆ, ಅವರ ಒಂದು ಪೊಯಮ್ಸ್ಗಳಲ್ಲಿನೂ ನೀವು ಕಾಣ್ಬೋದು ತವ್ ಅಂತನ್ನುವಂಥ ವರ್ಡ್ ಅಲ್ಲಿ ಇಂಡಿಕೇಟ್ ಮಾಡಿರುತ್ತೆ. ನೀವು ಕಲ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಡಿಗ್ರಿಯಲ್ಲಿ ಓದಿದಾಗ ಕೆಲವೊಂದಿಷ್ಟು ಪೊಯಮ್ಸ್ಗಳಲ್ಲಿ ತವ್ ಅಂತಂದು ಬಂದಿರುತ್ತೆ ನೋಡಿ. ಅಂದ್ರೆ ಏಕವಚನಕ ತವನ್ನ ಯೂಸ್ ಮಾಡ್ತಾ ಇದ್ರು. ಓಕೆ, ಅಂಡ್ ದೆನ್ ಹಿ ಸಿ ಇಟ್ ಇಸ್ ಅ ಥರ್ಡ್ ಪರ್ಸನ್, ಅದರ ಬಹುವಚನ. ಹಿ ಅಂದ್ರೆ ಅವನು, ಸಿ ಅಂದ್ರೆ ಅವಳು, ಇಟ್ ಅಂತಂದ್ರೆ ಅದು. ಈಗ ಹಿ ಅದರ ಬಹುವಚನ ಏನ್ ಬರುತ್ತೆ? ಅವರು, ಅವನು ಅವರು, ಅವಳು ಅವರು, ಅದು ಅದು, ಇದೇನಾಗತ್ತೆ? ಅದು ಅವರು ಅಂತಂದ್ರೆ ಆಗಲ್ಲ, ಅವುಗಳು ಅಂತಂದು ಬರುತ್ತೆ. ಓಕೆ, ಇಟ್ ಅಂದ್ರೆ, ಇಟ್ ಅನ್ನೋದನ್ನ ಎಸ್ಪೆಷಲಿ ಈಗ ಪ್ರಾಣಿಗಳಿಗೆ ನಾವು ಯೂಸ್ ಮಾಡ್ತಾ ಇರ್ತೀವಿ. ಈಗ ಡಾಗ್ ಬದಲಾಗಿ ಇಟ್. ಇಟ್ ಬಾರ್ಕ್ಸ್, ನಾಯಿ ಒದರುತ್ತದೆ, ಇಟ್ ಬಾಕ್ಸ್. ಡಾಗ್ ಬಾಕ್ಸ್ ಅನ್ನೋದು ಇಟ್ ಬಾಕ್ಸ್. ಈಗ ಅವುಗಳು ಒದರುತ್ತವೆ ಅಂತನ್ಲಿಕ್ಕೆ ದೇ ಬಾರ್ಕ್. ಈ ರೀತಿಯಾಗಿ ಸೆಂಟೆನ್ಸ್ ಅನ್ನು ಮಾಡ್ಬೇಕಾದಾಗ ಇವು ಯೂಸ್ ಆಗ್ತವೆ. ಸೊ ಅಂದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಪ್ರೊನೌನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಯಾವುದೇ ಒಂದು ಸೆಂಟೆನ್ಸ್ ನ ನೀವು ತಗೊಳ್ಳಿ, ಸಬ್ಜೆಕ್ಟ್ ಅಂತಂದು ಬರುತ್ತೆ, ಹೌದಾ? ಸಬ್ಜೆಕ್ಟ್ ಅಂತಂದ್ರೆ ಏನು? ಕರ್ತೃ. ಕರ್ತೃ ಅಂತಂತಂದ್ರೆ ಯಾವ ವ್ಯಕ್ತಿಗಳು ಅಲ್ಲಿ ಅದನ್ನ ಆ ಸೆಂಟೆನ್ಸ್ ನಲ್ಲಿ ಮೇನ್ ಇದ್ದಾರೆ ಅಂತ ಅನ್ನೋದು ಕರ್ತೃ ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ನಾವು ಸಬ್ಜೆಕ್ಟ್ ಅಂತೀವಿ. ಈಗ ಸೆಂಟೆನ್ಸ್ ಗಳು ಮಾಡ್ಲಿಕ್ಕೆ ನಮಗೆ ಸಬ್ಜೆಕ್ಟ್ ಬೇಕೇ ಬೇಕು. ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿದೆ? ಇಫ್ ಯು ಲುಕ್ ಅಟ್ ಎನಿ ಸೆಂಟೆನ್ಸ್ ಸ್ಟ್ರಕ್ಚರ್, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಮೂರೇ ಇರೋದು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಯಾವುದೇ ಸೆಂಟೆನ್ಸ್ ಅಲ್ಲಿ. ಈಗ ಸಬ್ಜೆಕ್ಟ್ ಬೇಕೇ ಬೇಕು, ವರ್ಬ್ ಬಗ್ಗೆ ನಾವು ತಿಳ್ಕೊಳ್ತೀವಿ, ಆಬ್ಜೆಕ್ಟ್ ಅಂತಂದ್ರು ನಿಮ್ಗೆ ಗೊತ್ತಾಗಿ ಆಗತ್ತೆ. ಈಗ ಇಲ್ಲಿ ಸಬ್ಜೆಕ್ಟ್ ಮಾಡಬೇಕಾದಾಗ ಇಲ್ಲಿ ಏನ್ ಬರುತ್ತೆ ಹಾಗಾದ್ರೆ? ವೆರಿ ಇಂಪಾರ್ಟೆಂಟ್, ನೌನ್ ಬರುತ್ತೆ, ಪ್ರೊನೌನ್ ಬರುತ್ತೆ. ಎಸ್, ನೌನ್ ಬರುತ್ತೆ ಮತ್ತು ಪ್ರೊನೌನ್ ಬರುತ್ತೆ ಸಬ್ಜೆಕ್ಟ್ ಅಲ್ಲಿ. ಓಕೆ, ಈಗ ವಾಕ್ಯಗಳು ಮಾಡ್ಲಿಕ್ಕೆ ನಾವು ಫಸ್ಟ್ ಪರ್ಸನ್ ಆದ್ರೂ ಯೂಸ್ ಮಾಡಬೇಕು, ಸೆಕೆಂಡ್ ಪರ್ಸನ್ ಆದ್ರೂ ಯೂಸ್ ಮಾಡಬೇಕು, ಥರ್ಡ್ ಪರ್ಸನ್ ಆದ್ರೂ ಯೂಸ್ ಮಾಡಬೇಕು, ಅಥವಾ ಫ್ಲೂರಲ್ ಫಾರ್ಮ್ಸ್ ಆದ್ರೂ ನಾವು ಯೂಸ್ ಮಾಡಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವು ಏನ್ ನೆನಪು ಇಟ್ಕೊಳ್ಳಿ, ಸಿಂಪಲ್ ಆಗಿ ಫಸ್ಟ್ ಪರ್ಸನ್ ಅಂದ್ರೆ ಐ, ಸೆಕೆಂಡ್ ಪರ್ಸನ್ ಅಂತಂದ್ರೆ ಯು, ಥರ್ಡ್ ಪರ್ಸನ್ ಅಂದ್ರೆ ಹಿ, ಸಿ, ಇಟ್, ಫ್ಲೂರಲ್ ಫಾರ್ಮ್ಸ್ ಆರ್ ವಿ ಅಂಡ್ ದೇ. ಇದಿಷ್ಟು ನೀವು ನೆನಪು ಇಟ್ಕೊಂಡ್ರೆ ಸಾಕು. ಇಸ್ ಇಟ್ ಕ್ಲಿಯರ್? ಇಫ್ ಇಟ್ ಇಸ್ ಕ್ಲಿಯರ್, ಪ್ಲೀಸ್ ಟೈಪ್ ಎಸ್ ಇನ್ ಅ ಚಾಟ್ ಬಾಕ್ಸ್. If it is clear, please type yes in a chat box. Okay, okay, very good, very good, very good, very good. Super, 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 wonderful. So nice. You know that Kumel is typing so many yes. ಯಾಕೆ ಗೊತ್ತಾ? ಮುಂದೆ ಮತ್ತೇನಾದ್ರೂ ಸರ್ ಎಸ್ ಅಂತ ಟೈಪ್ ಮಾಡು ಅಂತಂದ್ರೆ ಈಗಲೇ ಅಡ್ವಾನ್ಸ್ ಆಗಿ ಎಸ್ ಅಂತ ಟೈಪ್ ಮಾಡ್ಬಿಡ್ತೀನಿ ಅಂತಂದು he is typing more yes there. Okay Kumel? Okay, no problem, no problem. Wonderful. So ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಏನೇನು ನೋಡಿದ್ವಿ ಹಾಗಾದ್ರೆ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಇಂಪಾರ್ಟೆಂಟ್. ನಾವು ನೌನ್ ನೋಡಿದ್ವಿ, ಪ್ರೊನೌನ್ ನೋಡಿದ್ವಿ, ಅಂಡ್ ಲೆಟ್ಸ್ ಜಂಪ್ ಇನ್ ಟು ದ ಥರ್ಡ್ ಒನ್ ಈಸ್ ವಾಟ್? adjective. adjective ಅಂದ್ರೆ ಏನು? ನಾಮ ವಿಶೇಷಣ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. adjective is a word which tells something about noun. ಅಂದ್ರೆ ವ್ಯಕ್ತಿಗಳ ಬಗ್ಗೆ, ಆ ನಾಮಪದದ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು? ಎಡ್ಜೆಕ್ಟಿವ್ ಅಂತಂದು ಹೇಳ್ತೀವಿ. ಅಂದ್ರೆ ಒಂದು ಸ್ವಲ್ಪ ವಿಶೇಷವಾಗಿ ಅದು ಏನ್ ಮಾಡುತ್ತೆ? ಆಡ್ ಮಾಡುತ್ತೆ, ಏನಾದ್ರೂ ಆಡ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ರಾಮ ಈಸ್ ಕಿಂಗ್ ಅಂದ್ರೆ ಏನ್ ಅರ್ಥ ಕೊಡುತ್ತೆ? ರಾಮ ಒಬ್ಬ ರಾಜ ಅಷ್ಟೇ, ರಾಮ ಈಸ್ ಕಿಂಗ್. ಬಟ್ ರಾಮ ಈಸ್ ಗ್ರೇಟ್ ಕಿಂಗ್. ಇಲ್ಲಿ ಗ್ರೇಟ್ ಅಂತ ಅನ್ನೋದು ಯಾರ ಬಗ್ಗೆ ಹೇಳ್ತಾ ಇದೆ? ರಾಮನ ಬಗ್ಗೆ ಹೇಳ್ತಾ ಇದೆ ಅಲ್ವಾ? ರಾಮ ಈಸ್ ಗ್ರೇಟ್. ಗ್ರೇಟ್ ಅಂತಂದ್ರೆ ರಾಮ ಒಬ್ಬ ಶ್ರೇಷ್ಠ ರಾಜನಾಗಿದ್ದ. ಅಲ್ಲಿ ಶ್ರೇಷ್ಠ ಅನ್ನುವಂಥ ವರ್ಡ್ ರಾಮನ ಬಗ್ಗೆ ಇಂಡಿಕೇಟ್ ಮಾಡ್ತಾ ಇದೆ ಅಲ್ವಾ? ಅದಕ್ಕೆ ನಾವು ಏನಂತ ಕರಿತೀವಿ ಹಾಗಾದ್ರೆ? ಎಡ್ಜೆಕ್ಟಿವ್ಸ್ ಅಂತಂದು ಹೇಳ್ತೀವಿ. ಇಂಡಿಯಾ ಈಸ್ ಬಿಗ್ ಕಂಟ್ರಿ. ಈಗ ಇಂಡಿಯಾ ಈಸ್ ಕಂಟ್ರಿ ಅಂತಂದ್ರೆ ಏನ್ ಅರ್ಥ ಕೊಡುತ್ತೆ? ಭಾರತ ಒಂದು ದೇಶ. ಬಟ್ ಇಂಡಿಯಾ ಈಸ್ ಬಿಗ್ ಕಂಟ್ರಿ, ಭಾರತ ಒಂದು ದೊಡ್ಡ ರಾಷ್ಟ್ರ ಅಂತಂದಾಗ ಅಲ್ಲಿ ಏನದು ಇಂಡಿಕೇಟ್ ಮಾಡ್ತಾ ಇದೆ ಅಂತಂತಂದ್ರೆ ನಮ್ಮ ದೇಶ ದೊಡ್ಡದು ಅಂತಂತ ಅಲ್ಲಿ ಬಿಗ್ ಅಂತ ಅನ್ನೋದು ಎಡ್ಜೆಕ್ಟಿವ್ ಆಗಿ ಅಲ್ಲಿ ವಿಶೇಷವಾಗಿ ಹೇಳ್ತಾ ಇದೆ. ಸಚಿನ್ ಈಸ್ ಎ
ಬ್ಯಾಟ್ಸ್ಮನ್ ಅಂತಂದ್ರೆ ಏನ್ ಅರ್ಥ ಕೊಡುತ್ತೆ? ಸಚಿನ್ ಒಬ್ಬ ಬ್ಯಾಟ್ಸ್ಮನ್, ಬಟ್ ಸಚಿನ್ ಈಸ್ ಎ ಗುಡ್ ಬ್ಯಾಟ್ಸ್ಮನ್, ಒಬ್ಬ ಒಳ್ಳೆಯ ಬ್ಯಾಟ್ಸ್ಮನ್. ಇಲ್ಲಿ ಗುಡ್ ಅಂತ ಅನ್ನೋದು ಏನ್ ಅರ್ಥ ಕೊಡುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಗುಡ್ ಅಂತ ಅನ್ನೋದು ಅಲ್ಲಿ ಸಚಿನ್ ಬಗ್ಗೆ ಅದು ಅರ್ಥವನ್ನು ನೀಡ್ತಾ ಇದೆ, ಅಂದ್ರೆ ವಿಶೇಷವಾಗಿ ಹೊಗಳ್ತಾ ಇದೆ. ಸೊ ಇಂಥ ವಾಕ್ಯಗಳಿಗೆ ನಾವೇನಂತಂದು ಹೇಳ್ತೀವಿ ಮೈ ಡಿಯರ್ ಫ್ರೆಂಡ್ಸ್? ಹಾಗಾದ್ರೆ ಸಾರಿ, ಇಂಥ ಪದಗಳಿಗೆ ನಾವು adjectives ಅಂತಂದು ಕರಿತೀವಿ. Is it clear? If it is clear, please type yes in a chat box. If it is clear, please type yes in a chat box. Good. Okay, wonderful, super. Now next one, it is very important. ಯಾವ್ದು ಗೊತ್ತಾ? ವರ್ಬ್. ಇಲ್ಲಿ ವರ್ಬ್ ಅಂತಂದ್ರೆ ಏನು ಮೈ ಡಿಯರ್ ಫ್ರೆಂಡ್ಸ್? ವರ್ಬ್ ಅಂತಂದ್ರೆ ಕ್ರಿಯಾಪದಗಳು. ವರ್ಬ್ ಇಸ್ ಅ ವರ್ಡ್ ವಿಚ್ ಶೋಸ್ ವರ್ಕ್ ಆರ್ ಆಕ್ಷನ್. ಯಾವುದಾದ್ರೂ ಕೆಲಸ ಅಥವಾ ಕ್ರಿಯೆಯನ್ನ ಎಕ್ಸ್ಪ್ರೆಸ್ ಮಾಡೋದು ಏನಂತಂದ್ರೆ ನಾವು ವರ್ಬ್ ಅಂತಂದು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಗೋ ಅಂತಂತಂದ್ರೆ ಏನು? ಹೋಗು. ಕಮ್ ಅಂತಂದ್ರೆ ಏನು? ಬಾ. ಈಟ್ ಅಂತಂದ್ರೆ ಏನು? ತಿನ್ನು. ಡ್ರಿಂಕ್ ಅಂತಂದ್ರೆ ಏನು? ಕುಡಿ. ಈ ತರ ಒಂದು ಶಬ್ದಗಳಿಗೆ ನಾವೇನಂತಂದು ಹೇಳ್ತೀವಿ? ಕ್ರಿಯಾಪದಗಳು ಅಂತಂದು ಹೇಳ್ತೀವಿ. ಈಗ ಮುಖ್ಯವಾಗಿ ನಮಗೆ ಕ್ರಿಯಾಪದಗಳು ತುಂಬಾ ಇಂಪಾರ್ಟೆಂಟ್. ಸೊ ಈಗ ನೋಡ್ರಿ, ಸೆಂಟೆನ್ಸ್ ಸ್ಟ್ರಕ್ಚರ್ ನಾನು ನಿಮಗೆ ಹೇಳಿದ್ದೆ ಏನಂತಂದು, ಸಬ್ಜೆಕ್ಟ್ ಈಗ ನಮಗೆ ಐ, ಯು, ವಿ, ದೇ, ಹಿ, ಸಿ, ಇಟ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಪ್ಲೂರಲ್ ಫಾರ್ಮ್ಸ್ ಗೊತ್ತಾಗ್ಬಿಟ್ಟು. ಓಕೆ, ಸೆಂಟೆನ್ಸ್ ಅಂದ್ರೆ ಆ ಸಬ್ಜೆಕ್ಟ್ ಪಾರ್ಟ್ ಈಗ ನಮ್ಗೆ ಗೊತ್ತಾಯ್ತು. ಈಗ ಇದರಲ್ಲಿ ಸಬ್ಜೆಕ್ಟ್ ಗೊತ್ತಾಯ್ತು. ಇನ್ ದೆನ್ ಸೆಕೆಂಡ್ ಒನ್ ಏನ್ ಬರುತ್ತೆ ಹಾಗಾದ್ರೆ? ಆಬ್ಜೆಕ್ಟ್ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಆಬ್ಜೆಕ್ಟ್ ಏನಿರುತ್ತೆ? ಫಾರೆಸ್ಟ್, ಸ್ಕೂಲ್ ಆರ್ ಎನಿಥಿಂಗ್ ಇಟ್ ಮೇ ಬಿ. ಹೌದಾ? ಅಲ್ಲಿ ನಿಮಗೆ ಆಬ್ಜೆಕ್ಟ್ ಈಸಿಲಿ ಗೊತ್ತಾಗತ್ತೆ. ಈಗ ನಡುವೆ ಏನಿದೆ ನೋಡಿ, ಇಟ್ ಈಸ್ ಕಾಲ್ಡ್ ವಾಟ್, ವರ್ಬ್. ಈ ವರ್ಬ್ ಅನ್ನ ನಾವು ಕರೆಕ್ಟ್ ಆಗಿ ನಾವು ಏನ್ ಮಾಡ್ಕೋಬೇಕು? ಈಗ ಅರ್ಥ ಮಾಡ್ಕೋಬೇಕು. ಸೆಂಟೆನ್ಸ್ ನಮಗೆ ಇಂಗ್ಲಿಷ್ ಅಲ್ಲಿ ಮಾತನಾಡ್ಲಿಕ್ಕೆ ಬರ್ಬೇಕು ಅಂತಂದ್ರೆ ಕ್ರಿಯಾಪದಗಳು ತುಂಬಾನೇ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಎಸ್, ಇಫ್ ಯು ಲರ್ನ್ ವರ್ಬ್ಸ್, ಇಫ್ ಯು ರಿಮೆಂಬರ್ ವರ್ಬ್ಸ್, ಯು ಕ್ಯಾನ್ ಸ್ಪೀಕ್, ಯು ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲಿಷ್. ಈಗ ಇವತ್ತಿನ ಕ್ಲಾಸ್ ನಿಂದನೇ ನೀವು ಇಂಗ್ಲಿಷ್ ಸ್ಪೀಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀರಿ. ಯಾವುದರಿಂದ? ಕ್ರಿಯಾಪದಗಳನ್ನ ನೀವು ತಿಳ್ಕೊಂಡು ಅವುಗಳನ್ನ ನೀವು ನೆನಪಿನ ಇಟ್ಕೊಳ್ಳೋದ್ರಿಂದ. ಈಗ ಹೇಗೆ ಅಂತಂತಂದ್ರೆ, ಇಂಗ್ಲಿಷ್ ಮಾತನಾಡೋದನ್ನ ಸ್ಟಾರ್ಟ್ ಹೆಂಗ್ ಮಾಡ್ಬೇಕು ನಾವು? ಕ್ರಿಯಾಪದಗಳನ್ನ ಯೂಸ್ ಮಾಡಿಕೊಂಡು. ಈಗ ನಾವು ಚಿಕ್ಕಂದಲ್ಲಿ ಕನ್ನಡವನ್ನ ಹೇಗೆ ಕಲ್ತಿದ್ವಿ? ನಾವು ಸೆಂಟೆನ್ಸ್ ಅನ್ನ ಮಾತಾಡ್ಲಿಕ್ಕೆ ಕಲ್ತಿದ್ವಾ? ಮಗುವಾಗಿದ್ದಾಗ ನೆನ್ಪು ಮಾಡ್ಕೊಳ್ಳಿ ನೀವು. ಜಸ್ಟ್ ನಾವ್ ಏನ್ ಮಾಡ್ತಾ ಇದ್ವಿ? ಶಬ್ದಗಳನ್ನ ಮಾತಾಡ್ತಾ ಇದ್ವಿ. ಯಾವ ಶಬ್ದಗಳನ್ನ ಮಾತಾಡ್ತಾ ಇದ್ವಿ? ಆಕ್ಷನ್ ವರ್ಡ್ಸ್, ಕ್ರಿಯಾಪದಗಳನ್ನ ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ಗಳನ್ನಲ್ಲಿ ಅಂದ್ರೇನು ಮಾತಾಡೋದನ್ನ ಕಲ್ತಿದ್ದು. ಯಾವುದೇ ಭಾಷೆ ಇರ್ಬೋದು ಅದು. Not only I'm telling about English. If you want to learn any language, if you learn action or work words, you can start speaking that language. ಈಗ ಫಾರ್ ಎಕ್ಸಾಂಪಲ್, ಈಗ ತೆಲುಗು ಅಲ್ಲಿ ಹೋಗು ಅಂತನ್ಲಿಕ್ಕೆ ಏನಂತಾರೆ? ಹೋಗು ಅಂತನ್ಲಿಕ್ಕೆ ವೆಳ್ಳು ಅಂತಂತಾರೆ. ವೆಳ್ಳು. ಈಗ ತಮಿಳಲ್ಲಿ ಪೋವಯ್ಯ ಅಂತಂತಾರೆ. ಅಂದ್ರೆ ಅದು ಒಂದು ಶಬ್ದ ಗೊತ್ತಾದ್ರೆ ಸಾಕು ನಮಗೆ. ನಾವು ಅಲ್ಲಿ ಏನ್ ಮಾಡ್ತೀವಿ? ಬರೀ ಅದು ಒಂದು ಶಬ್ದ ಯೂಸ್ ಮಾಡ್ಕೊಂಡೆ ನಾವು ಅಲ್ಲಿ ಕಮ್ಯುನಿಕೇಶನ್ ನಾವು ಸ್ಟಾರ್ಟ್ ಮಾಡ್ಬೋದು. ಎಸ್ ಆರ್ ನೋ? ಈಗ ನನಗೆ ಕನ್ನಡ ಮಾತನಾಡ್ಲಿಕ್ಕೆ ಬರಲ್ಲಪ್ಪ ಅಂತಂದು ಇಟ್ಕೊಳ್ಳಿ. ನಾನೀಗ ಕನ್ನಡವನ್ನ ನಾನು ಮಾತನಾಡಕ್ ಕಲಿಬೇಕು ಅಂತಂದ್ರೆ ಕನ್ನಡದ ಕ್ರಿಯಾಪದಗಳನ್ನ ತಿಳ್ಕೊಂಡ್ಬಿಡ್ತೀನಿ. ಈಗ ನಾನೇನಂತೀನಿ, ನನಗೆ ಸೆಂಟೆನ್ಸ್ ಮಾಡಿ ಮಾತಾಡಕ್ ಬರಲ್ಲ. ನಾನೇನಂತೀನಿ, ಒಂದ್ ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡಿದ್ದೀನಿ. ನಾನೇನ್ ಮಾಡ್ತೀನಿ ಅಲ್ಲಿ? ಕೊಡು ಅಂತಂದು ಇದನ್ನ ತೋರಿಸ್ತೀನಿ. ಏನಾದ್ರು ಒಂದು ತೋರಿಸ್ತೀನಿ, ಕೊಡು ಅಂತಂತ. ಕೊಡು ಅಂತ ತಕ್ಷಣ ನಾನು ಏನ್ ಬಟ್ ಮಾಡಿ ತೋರಿಸ್ತೀನಿ? ಅವ್ನು ಕೊಡ್ತಾನೋ ಇಲ್ವೋ? ಕೊಟ್ಟೆ ಕೊಡ್ತಾನೆ. ಯಾಕಂದ್ರೆ ಕೊಡು ಅಂತ ಅನ್ನೋದು ನಾನು ಅಂದಿದ್ದು ಒಂದೇ, ಬಟ್ ಅಲ್ಲಿ ಅದರ ಅರ್ಥ ಏನ್ ಕೊಡುತ್ತೆ? ನನಗೆ ಅದನ್ನು ಕೊಡು. ಅರ್ಥ ಆಗ್ತಾ ಇದೆ ನಿಮಗೆ? ನನಗೆ ಅದನ್ನು ಕೊಡು ಅಂತ ಅನ್ನೋದನ್ನ ಬರೀ ಏನಂತಂದು ಹೇಳ್ತಾ ಇದ್ದೆ ನಾನು? ಕೊಡು. ಸೊ ಕೊಡು ಅಂತ ತಕ್ಷಣ ಅವನು ಕೊಟ್ಟು ಬಿಡ್ತಾನೆ. ಹೌದಾ? ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್, ಈಗ ಒಂದ್ ಮಗು ಇದೆ. ಅದಕ್ಕೆ ಆಕ್ಚುಲಿ ಏನಂತಂದ್ರೆ ಸೆಂಟೆನ್ಸ್ ನನಗೂ ಮಾತಾಡಲಿಕ್ಕೆ ಬರಲ್ಲ. ಈಗ ನಾನೇನ್ ಮಾಡ್ತೀನಿ? ನನಗೆ ಈಟ್ ಅಂತ ಅನ್ನೋದಕ್ಕೆ ತಿನ್ನು ಅಂತಂದು ಗೊತ್ತಿದೆ ಅಂತಂದ್ರೆ ನಾನು ಕನ್ನಡದಲ್ಲಿ ಏನ್ ಮಾಡ್ತೀನಿ? ಒಂದೇನಾದ್ರೂ ಚಾಕ್ಲೇಟ್ನ ತಗೊಂಡು ಅದಕ್ಕೆ ಏನ್ ಮಾಡ್ತೀನಿ? ತಿನ್ನು ಅಂತಂದು ಅಷ್ಟೇ ಅಂತೀನಿ. ಆದ್ರೆ ಅಲ್ಲಿ ಆಕ್ಚುಲಿ ವಾಕ್ಯ ಏನು? ನೀನು ಇದನ್ನು ತಿನ್ನು ಅಂತಂದು ವಾಕ್ಯ ಇರುತ್ತೆ. ಬಟ್ ನಾವು ಅದನ್ನ ಪೂರ್ತಿಯಾಗಿ ಮಾತನಾಡ್ತೀವ?
ಅದಕ್ಕೆ ಹೇಳೋದು ಮೈ ಡಿಯರ್ ಫ್ರೆಂಡ್ಸ್, ರಿಟರ್ನ್ ಲ್ಯಾಂಗ್ವೇಜ್ ಇಸ್ ಅ ಡಿಫರೆಂಟ್, ಸ್ಪೋಕನ್ ಲ್ಯಾಂಗ್ವೇಜ್ ಇಸ್ ಅ ಡಿಫರೆಂಟ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್ ಹಿಯರ್? Spoken English is a different, written English is a different. In written English, you need to write the full sentence, but in spoken English, you need not, form the full sentence. You can start speaking language, by making short words. ಸಣ್ಣ ಸಣ್ಣ ಶಬ್ದಗಳನ್ನ ಮಾಡಿಕೊಂಡು ಶಾರ್ಟ್ ಸೆಂಟೆನ್ಸ್ ಮಾಡಿಕೊಂಡು ನೀವು ಮಾತನಾಡ್ಬೋದು. ಆದ್ರಿಂದ ನಾನು ಹಗಲೆಲ್ಲ ಅಲ್ಲಿ ಅಂತಂತಂದ್ರೆ, ಈಗ ನಮ್ಮ ಫ್ರೆಂಡ್ ಒಬ್ನು ಬರ್ತಾ ಇದ್ದಾನೆ, ಅವನು ಅಲ್ಲಿ ನಿಂತಿದ್ದಾನೆ. ನೀನು ಇಲ್ಲಿ ಬಾ ಅಂತಂದು ನಾನು ಕರೆಯಲ್ಲ, ಏನಂತ ನನಗೆ ಬಾ ಇಲ್ಲಿ ಅಂತಂದು ಅಷ್ಟೇ ಅಂತೀನಿ. ಬಾ ಇಲ್ಲಿ ಅಂತ ಅರ್ಥ ಏನ್ ಕೊಡುತ್ತೆ? ನೀನು ಇಲ್ಲಿ ಬಾ ಅಂತಂದು ಅರ್ಥ ಕೊಡ್ತಾ ಇದೆ. ಹಂಗೆ ಇಂಗ್ಲಿಷ್ ನಲ್ಲಿ ನೀವು ಯಾವ ಶಬ್ದಗಳನ್ನ ಯೂಸ್ ಮಾಡ್ಕೋಬೇಕಲ್ಲಿ, ವರ್ಬ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಮಾಡೋದನ್ನ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಏನ್ ಗೊತ್ತಾ, ಥಿಂಕಿಂಗ್ ಪ್ಯಾಟರ್ನ್ ಅಂತಂದು ಏನಿರುತ್ತೆ, ಈ ಥಿಂಕಿಂಗ್ ಪ್ಯಾಟರ್ನ್ ಅನ್ನೋದನ್ನ ನಾವು ಚೇಂಜ್ ಮಾಡ್ಕೋಬೇಕು. ಯಾವುದ್ರ ಮುಖಾಂತರ? ಕನ್ನಡದ ಕ್ರಿಯಾಪದಗಳ ಒಂದು ಜಾಗದಲ್ಲಿ ಇಂಗ್ಲಿಷ್ ಕ್ರಿಯಾಪದಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಅವುಗಳನ್ನ ನಾವು ಬಳಸೋದನ್ನ ಸ್ಟಾರ್ಟ್ ಮಾಡಬೇಕು. ಹೇಗೆ? ಈಗ ನೀವು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಡೈಲಿ ರುಟೀನ್ ಲ್ಯಾಂಗ್ವೇಜ್ ಅಲ್ಲಿ ಅನೇಕ ಒಂದು ವಾಕ್ಯಗಳನ್ನ ಮಾತಾಡ್ತೀರಿ. ನೀವು ಸಿಂಪಲ್ ವಾಕ್ಯಗಳನ್ನೇ ಮಾತಾಡ್ತೀರಿ. ಮನೆಯಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ವರ್ಕ್ ಅಲ್ಲಿ ಇರ್ಬೋದು. ಅಲ್ಲಿ ಏನ್ ಮಾಡ್ಬೇಕು ಅಂತಂತಂದ್ರೆ, ನೀವು ಕನ್ನಡ ಕ್ರಿಯಾಪದಗಳನ್ನ ಹಚ್ಚಿ ನೀವೇನ್ ಸೆಂಟೆನ್ಸ್ ಮಾತಾಡ್ತಿರ್ತೀರಿ, ಅದ್ರ ಬದಲಾಗಿ ಇಂಗ್ಲಿಷ್ ಶಬ್ದಗಳಲ್ಲಿ ಯೂಸ್ ಮಾಡ್ಬೇಕು, ಇಂಗ್ಲಿಷ್ ವರ್ಬ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಈಗ ನನಗೆ ಆ ಫೈಲ್ ಕೊಡು ಅಂತ ಅಂತಿರ್ತೀವಿ, ಹೌದಾ? ಅದ್ರ ಬದಲಾಗಿ ಗಿವ್ ಮಿ ದ್ಯಾಟ್ ಫೈಲ್, ಗಿವ್ ಮಿ ಅಂತಂದು ಯೂಸ್ ಮಾಡ್ರಿ. ಮನೇಲಿದ್ದೀರಿ, ಯಾರೋ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದ ತಕ್ಷಣ ಹೋಗ್ಬೇಡ, ಡೋಂಟ್ ಗೋ, ಅಥವಾ ಕದ ತೆಗಿ ಅಂತ ಅನ್ನೋದ್ರ ಬದಲಾಗಿ ಓಪನ್ ದ ಡೋರ್ ಅಂತಂದು ಯೂಸ್ ಮಾಡ್ರಿ. ಲೈಟ್ ಹಾಕು, ಸ್ವಿಚ್ ಆನ್ ದ ಲೈಟ್ ಅಂತಂದು ಯೂಸ್ ಮಾಡ್ರಿ. ಲೈಟ್ ಆರಿಸು, ಸ್ವಿಚ್ ಆಫ್ ದ ಲೈಟ್ ಅಂತಂದು ಯೂಸ್ ಮಾಡ್ರಿ. ಈ ರೀತಿ ನೋಡ್ರಿ, ನೀವು ಒಂದು ಪಟ್ಟಿ ಮಾಡ್ರಿ. ನೀವು ಹೇಗೆ ಗೊತ್ತಾ, ಯು ನೀಡ್ ಟು ಮೇಕ್ ಒನ್ ಲಿಸ್ಟ್. ಹೌ ಮೆನಿ ಸೆಂಟೆನ್ಸಸ್ ಯು ಸ್ಪೀಕ್ ಇನ್ ಯುವರ್ ಮದರ್ ಟಂಗ್ ಬೈ ಯೂಸಿಂಗ್ ಅ ವರ್ಬ್ಸ್ ಇನ್ ಕನ್ನಡ. ಕ್ರಿಯಾಪದಗಳನ್ನ ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ನಾವು ಯಾವ್ಯಾವ ವಾಕ್ಯಗಳನ್ನ ಮಾತಾಡ್ತೀವಿ ಮತ್ತು ಹ್ಯಾಬಿಚುವಲ್ ಯಾವ ವಾಕ್ಯಗಳನ್ನ ನಾವು ಮಾತಾಡ್ತೀವಿ, ಅಂದ್ರೆ ಹ್ಯಾಬಿಟ್ ಆಗಿರುತ್ತೆ ನಮಗೆ. ನಮ್ಗೆ ಗೊತ್ತಿಲ್ಲದೇನೆ ನಾವು ಏನಂತಂತಂದ್ರೆ ಅನೇಕ ಸೆಂಟೆನ್ಸ್ಗಳನ್ನ ಮಾತನಾಡ್ತಾ ಇರ್ತೀವಿ. ಸೊ ಅವುಗಳ ಒಂದು ಜಾಗದಲ್ಲಿ ಇಂಗ್ಲಿಷ್ ಕ್ರಿಯಾಪದಗಳನ್ನ ನೀವು ಯೂಸ್ ಮಾಡಿಕೊಂಡು ಮಾತಾಡೋದನ್ನ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಓಕೆ, ಆರ್ ಯು ಗೋಯಿಂಗ್ ಟು ಡೂ ಇಟ್? ಇಫ್ ಯು ಆರ್ ಗೋಯಿಂಗ್ ಟು ಡೂ ಇಟ್, just type yes in a chat box. Just type yes in a chat box if you are going to do it. Wonderful, super. Okay, wonderful, super. Okay friends, ಈಗ ನೆಕ್ಸ್ಟ್ ಏನ್ ಗೊತ್ತಾ, ಈಗ ಸರಿ ಸರ್, ನಾವು ಇಂಗ್ಲಿಷ್ ಶಬ್ದಗಳನ್ನ ಅಂದ್ರೆ ಇಂಗ್ಲಿಷ್ ವರ್ಬ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಅದನ್ನ ಮಾತಾಡ್ತೀವಿ, ಬಟ್ ನಮಗೆ ವರ್ಬ್ಸ್ ಗಳೇ ಗೊತ್ತಿಲ್ಲಲ್ಲ ಸರ್ ಅಂತ ಅಂತಾರೆ ಎಷ್ಟೋ ಜನ. ನೋಡಿ, ವರ್ಬ್ಸ್ ಗಳನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ಓಕೆ, ನಿಮಗಿಲ್ಲಿ ಕಾಣಿಸ್ತಾ ಇದೆ ಈ ಚಾರ್ಟು? ನಿಮ್ಗೆ ಕಾಣಿಸ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಇಫ್ ಯು ಆರ್ ಸೀಯಿಂಗ್ ಇಟ್, ಟೈಪ್ ಎಸ್ ಇನ್ ಅ ಚಾಟ್ ಬಾಕ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಈಗ ನಾನೀಗಿಲ್ಲಿ ಕೆಲವು ವರ್ಬ್ಸ್ ಗಳಿದಾವೆ. ಈ ವರ್ಬ್ಸ್ ಗಳನ್ನ ಏನ್ ಮಾಡೋಣ, ತಿಳ್ಕೊಂಡು ಅದ್ರ ಜೊತೆಗೆ ನಾನೇನು ನಿಮ್ಗೆ ಬಾಯಿಂದ ಅಂತೀನಿ ಅದನ್ನ ನೀವಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಇಸ್ ಇಟ್ ಕ್ಲಿಯರ್? ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್, ಟೇಕ್ ಅಂತಂದ್ರೆ ಏನು? ತೆಗೆದುಕೋ. ಓಕೆ, ನನ್ನ ಜೊತೆಗೆ ಟುಕ್ ಟೇಕನ್. ಸರ್ ಇದೇನು ಟೇಕ್ ನಮ್ಗೆ ಗೊತ್ತಾಯ್ತು, ಟುಕ್ ಟೇಕನ್ ಏನ್ ಸರ್ ಇದು ಅಂತ ಅಂತೀರಾ? ಎಸ್, ಇಲ್ಲೇ ಇರೋದು ಮಜಾ. ಓಕೆ, here is the magic actually. So many people, why they struggle to speak English is because they know V1, they don't know V2 and V3. That is a problem. ಏನಂತಂದ್ರೆ ಸುಮಾರು ಜನರಿಗೆ ಏನಿರುತ್ತೆ ಅಂತಂದ್ರೆ, ಅವ್ರಿಗೆ V1 ಗೊತ್ತಿರುತ್ತೆ, ಹೋಗಕ ಗೋ ಅಂತಾರೆ, ಬರ್ಲಿಕ್ಕೆ ಕಮ್ ಅಂತಾರೆ, ತಿನ್ಲಿಕ್ಕೆ ಈಟ್ ಅಂತಾರೆ, ಕುಡಿಯೋದಕ್ಕೆ ಡ್ರಿಂಕ್ ಅಂತಾರೆ, ಬರೆಯೋದಕ್ಕೆ ರೈಟ್ ಅಂತಾರೆ, ಓದೋದಕ್ಕೆ ರೀಡ್ ಅಂತಾರೆ. They know V1 very well, but why they are unable to speak English language? It's because they don't know V2 and V3. Here is a tricky actually. This is a trick. Actually English ಸುಮಾರು ಜನರಿಗೆ ಟಫ್ ಆಗೋದು ಇಲ್ಲೇ, ಎಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ನೋಡಿ,
ನಾನೀಗ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಅ ಗೋ. ನಾನು ಹೋಗುತ್ತೇನೆ. ನಾನು ಹೋಗುತ್ತೇನೆ ಅಂತನ್ಲಿಕ್ಕೆ ಈಗ ನಾನು ಅಂತನ್ಲಿಕ್ಕೆ ಐ ಅಂತಂದು ಗೊತ್ತಿದೆ, ಹೋಗುತ್ತೇನೆ ಅಂತನ್ಲಿಕ್ಕೆ ಗೋ. ಓಕೆ, ನಾನೀಗ ಶಾಲೆಗೆ ಹೋಗ್ತೀನಿ, ಐ ಗೋ ಟು ಸ್ಕೂಲ್ ನಾನೀಗ ಅಂತೀನಿ. ಈಗ ಅದನ್ನೇ ಫಾಸ್ಟ್ ಟೆನ್ಸ್ ಅಂತಂದು ಬರುತ್ತೆ. ಫಾಸ್ಟ್ ಟೆನ್ಸ್ ಅಂತಂದ್ರೆ ನಾನು ನಿನ್ನೆ ಶಾಲೆಗೆ ಹೋಗಿದ್ದೆ, ನಿನ್ನೆ ಶಾಲೆಗೆ ಹೋಗಿದ್ದೆ. ಈಗ ಇಲ್ಲೇನ್ ಬರುತ್ತೆ ಹಾಗಾದ್ರೆ, ನಿನ್ ಶಾಲೆಗೆ ಹೋಗಿದ್ದೆ ಅಂದ್ರೆ ಹೋಗುತ್ತೇನೆ ಇದ್ದಿದ್ದು ಏನಾಗಿ ಚೇಂಜ್ ಆಯ್ತಲ್ಲಿ, ಹೋಗಿದ್ದೆ ಅಂತಂದು ಚೇಂಜ್ ಆಯ್ತೋ ಇಲ್ವಾ? ಏನು ಹೋಗುತ್ತೇನೆ ಅಂತಂದಿದ್ದೆ, ನಾನು ನಿನ್ನೆ ಶಾಲೆಗೆ ಹೋಗುತ್ತೇನೆ ಅಂತಂದೆ ಅಂತೀವ ನಾವಲ್ಲಿ, ಹೋಗಿದ್ದೆ ಅಂತಂದು ಹೆಂಗ್ ಚೇಂಜ್ ಆಯ್ತು ಹಂಗೆ ಇಂಗ್ಲಿಷಲ್ಲಿ ನಾವು ಚೇಂಜ್ ಮಾಡಬೇಕು. ಆದ್ರೆ ಸುಮಾರು ಜನ ಏನ್ ಮಾಡ್ಬಿಡ್ತಾರೆ, ಐ ಎಸ್ಟರ್ಡೇ ಐ ಸ್ಕೂಲ್ ಗೋ ಅಂತಂದು ಅಂದ್ಬಿಡ್ತಾರೆ. ಎಸ್ಟರ್ಡೇ ಐ ಸ್ಕೂಲ್ ಗೋ ಅಂತಂದ ತಕ್ಷಣ ಏನಾಗುತ್ತೆ ಅದು ಫ್ರೆಂಡ್ಸ್, ರಾಂಗ್ ಆಗತ್ತೆ. ಯಾಕಂತಂತಂದ್ರೆ ಈಗ ಹೋಗುತ್ತೇನೆ ಅಂತಲ್ಲಿ ಗೋ ಅಂತ ಅಂತೀವಿ, ಹೋದೇನು ಅಂತಲ್ಲಿ ಏನ್ ಮಾಡ್ಬೇಕು ನಾವಲ್ಲಿ, ವೆಂಟ್ ಅನ್ನೋದನ್ನ ಯೂಸ್ ಮಾಡಬೇಕು. ವಿ2 ಸುಮಾರು ಜನರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಸೆಂಟೆನ್ಸ್ ಫಾರ್ಮೇಶನ್ ಪ್ರೆಸೆಂಟ್ ಟೆನ್ಸ್ ಮಾತಾಡ್ತಾರೆ, ಪಾಸ್ಟ್ ಟೆನ್ಸ್ ಮಾತಾಡ್ಲಿಕ್ಕೆ ಬರಲ್ಲ, ಅವಾಗ ಅಲ್ಲಿ ಸ್ಟಾಪ್ ಆಗ್ತಾರೆ. ಅಂಡ್ ಈವನ್ ಓದ್ಬೇಕಾದ್ರೂ ಸಹ ಸುಮಾರು ಜನ ಸ್ಟೂಡೆಂಟ್ಸ್ಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ನೋ ದಟ್ ಬೀಯಿಂಗ್ ಅ ಇಂಗ್ಲಿಷ್ ಟೀಚರ್, ಐ ವರ್ಕ್ಡ್ ಎಸ್ ಎ ಇಂಗ್ಲಿಷ್ ಟೀಚರ್ 6 years in a high school. I found so many students, they used to struggle while reading. They couldn't understand English. It's because they are lack of verbs. ಆದ್ರಿಂದ ನಾನು ಎವ್ರಿ ಇಯರ್ ನಾನು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ನಲ್ವಾ, ಸ್ಟಾರ್ಟ್ ಮಾಡ್ಬೇಕಾದಾಗ ಫಸ್ಟ್ ಅವ್ರಿಗೆ ಏನಂತಂದ್ರೆ ವರ್ಬ್ಸ್ಗಳ ಲಿಸ್ಟ್ ಅನ್ನ ಕೊಟ್ಟು ವರ್ಬ್ಸ್ಗಳಲ್ಲಿ ಪರ್ಫೆಕ್ಟ್ ಮಾಡಿಸ್ತಾ ಇದ್ದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದ್ರೆ, ಒಬ್ಬ ಹುಡುಗ ಓದ್ತಾ ಇದ್ದಾನೆ ಅಂತಂದು ಇಟ್ಕೊಳ್ಳಿ, ಓದ್ಬೇಕಾದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಸೆಂಟೆನ್ಸ್ ಬರುತ್ತೆ ಏನಂತಂದು, ರಾಮ ವೆಂಟ್ ಟು ಫಾರೆಸ್ಟ್ ಅಂತಂದು ಬರುತ್ತೆ. ಈಗ ಆ ಹುಡುಗನಿಗೆ ಏನಂತಂದ್ರೆ ರಾಮ ಅಂತ ಅನ್ನೋದು ಗೊತ್ತಿದೆ, ಫಾರೆಸ್ಟ್ ಅಂತ ಅನ್ನೋದು ಗೊತ್ತಿಲ್ಲ. ನಾನೇನ್ ಅಡ್ವೈಸ್ ಮಾಡಿರ್ತೀನಿ ಅವ್ರಿಗೆ, ನಿಮಗೆ ಯಾವ ಶಬ್ದಗಳು ಗೊತ್ತಿರಲ್ವೋ ಯು ಗೋ ಅಂಡ್ ಫೈಂಡ್ ಇಟ್ ಇನ್ ಡಿಕ್ಷನರಿ ಅಂತಂದು ಹೇಳ್ತೀವಿ. ಓಕೆ, ಈಗ ಆ ಹುಡುಗ ಏನ್ ಮಾಡ್ತಾನೆ, ಒಂದು ದೊಡ್ಡ ಡಿಕ್ಷನರಿನ ತಗೊಂಡ್ಬಿಟ್ಟು ಅದ್ರಲ್ಲಿ ಏನ್ ಮಾಡ್ತಾನೆ, ವೆಂಟ್ 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 ಅಂತಂದು ಅದನ್ನ ಸರ್ಚ್ ಮಾಡ್ತಾನೆ. ಆದ್ರೆ ಮೈ ಡಿಯರ್ ಫ್ರೆಂಡ್ಸ್, ಇಫ್ ಯು ಫೈಂಡ್ ಎನಿ ಡಿಕ್ಷನರಿ, ಓಕೆ, ಸೊ ಅಲ್ಲಿ ವೆಂಟ್ ಅಂತನ್ನುವಂತ ವರ್ಡ್ ಆಕ್ಚುಲಿ ಇರೋದೇ ಇಲ್ಲ. ಓಕೆ, ಈಗ let us check whether it's there or not. Went. Okay, went ನೋಡಿ. ಈಗ ಡಿಕ್ಷನರಿಲಿ ಏನಂತಂದ್ರೆ ನಮಗೆ ವೆಂಟ್ ಅನ್ನುವಂತಹ ವರ್ಡೇ ಸಿಗಲ್ಲ. ಓಕೆ, ಐ ಆಮ್ ಫೈಂಡಿಂಗ್ ದಿಸ್ ಬಿಗ್ ಡಿಕ್ಷನರಿ ನೌ. ವೆಲ್, in front of you people only, I am finding this big dictionary and I couldn't find the word of went. ಇದರಲ್ಲಿ ವೆಂಟ್ ಅನ್ನುವಂಥ ಶಬ್ದನೇ ಇಲ್ಲ. ಈಗ ಹುಡುಗನಿಗೆ ಏನಾಗ್ಬಿಡುತ್ತೆ ಗೊತ್ತಾ, ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸರ್ ಹೇಳಿದ್ರು ಡಿಕ್ಷನರಿ ವರ್ಡ್ ಮೀನಿಂಗ್ ಅನ್ನ ನೋಡು ಅಂತಂದು, ವೆಂಟ್ ಅಂತಂದು ಏನಿದು ಮೀನಿಂಗ್ ಕೊಡ್ತಾ ಇಲ್ಲ. ಅವಾಗ ಅವರ ಮೈಂಡಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ಎಸ್ ಇಂಗ್ಲಿಷ್ ಇಸ್ ವೆರಿ ವೆರಿ ಡಿಫಿಕಲ್ಟ್, ಇಂಗ್ಲಿಷ್ ಅಂದ್ರೆ ತುಂಬಾ ಟಫ್ ಅಪ್ಪ ಅಂತಂದು ಕೂತ್ಬಿಡುತ್ತೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದ ಪಾಯಿಂಟ್ ಹೇರ್? ಹೀಗೇನೆ ನಮಗೂ ಸಹ ಒಂದು ಕಾಲದಲ್ಲಿ ಇಂಗ್ಲಿಷ್ ಟಫ್ ಅಂತಂತಂದು ಅನಿಸಿತ್ತು. ಓಕೆ, ಈಗ ವೆಂಟ್ ಅನ್ನೋದು ಅದು ಸಿಗೋದೇ ಇಲ್ಲ. ವೆಂಟ್ ಅಂತ ಅನ್ನೋದೇನು, ಕ್ರಿಯಾಪದದ ಎರಡನೇ ರೂಪ ಅಂತ ನಮಗೆ ಯಾವಾಗ ಗೊತ್ತಾಗತ್ತೆ, ಅವಾಗ ನಾವೇನ್ ಮಾಡ್ತೀವಿ, ಓಹೋ ಹಾಗಾದ್ರೆ ಗೋ ಅಂತಂತಂದ್ರೆ ಹೋಗುತ್ತೇನೆ, ವೆಂಟ್ ಅಂತಂದ್ರೆ ಹೋದೆನು, ಅವಾಗ ಅರ್ಥ ಆಗಿ ಅವಾಗ ನಾವೇನ್ ಮಾಡ್ತೇವೆ, ಹಾಗಾದ್ರೆ ರಾಮನು ಕಾಡಿಗೆ ಹೋದನು ಅಂತಂದು ಅರ್ಥ ಆಗತ್ತೆ. ವಾಟ್ ಇಟ್ ಮೈ ಡಿಯರ್ ಫ್ರೆಂಡ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ವರ್ಬ್ಸ್ಗಳ ಎರಡನೇ ರೂಪ ಮತ್ತು ಮೂರನೇ ರೂಪವನ್ನ ನೀವು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ನೆನಪನ್ನ ಇಟ್ಕೊಂಡ್ಬಿಟ್ರೆ, ಯು ಕ್ಯಾನ್ ರೀಡ್ ಎನಿ ಬುಕ್, ಯು ಕ್ಯಾನ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಎನಿ ಇಂಗ್ಲಿಷ್. ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಇಂಗ್ಲಿಷ್ ಪುಸ್ತಕವನ್ನ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಅರ್ಥ ಮಾಡ್ಕೋಬಹುದು. ಇಸ್ ಇಟ್ ಕ್ಲಿಯರ್? ಸೊ ಅದಕ್ಕೆ V2 ಮತ್ತು V3 ನಾವು ಇಲ್ಲಿ ನೆನಪನ್ನ ಇಟ್ಕೋಬೇಕು. ಅಂಡ್ ಒನ್ ಮೋರ್ ಥಿಂಗ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಪೀಪಲ್, ಕ್ರಿಯಾಪದಕ್ಕೆ 5 ರೂಪಗಳು ಬರ್ತವೆ ಆಕ್ಚುಲಿ. ಓಕೆ, ನಾಟ್ 3 ಫಾರ್ಮ್ಸ್, ದೇರ್ ಆರ್ 5 ಫಾರ್ಮ್ಸ್ ಫಾರ್ ದ ವರ್ಬ್ಸ್. 5 ಫಾರ್ಮ್ಸ್ ಫಾರ್ ದ ವರ್ಬ್ಸ್.
ದ ಫಸ್ಟ್ ಒನ್ ಇನ್ಫಿನಿಟಿವ್ ವರ್ಬ್ ಅಂತ ಅಂತೀವಿ ನಾವು. ಇನ್ಫಿನಿಟಿವ್ ವರ್ಬ್ ಅಂತಂತಂದ್ರೆ ಈಗ ಇಲ್ಲಿ ಟೇಕ್ ಅಂತಂದಿದೆಯಲ್ವಾ, ಈ ಟೇಕ್ ಅಂತ ಅನ್ನೋದು ಟು ಟೇಕ್ ಅಂತಂದು ಆಗತ್ತೆ. ಟೇಕ್ ಅಂತ ಅನ್ನೋದು ಏನಾಗತ್ತೆ, ಟು ಟೇಕ್. ಓಕೆ, ಟೇಕ್ ಅನ್ನೋದು ಏನಾಗತ್ತೆ ಹಾಗಾದ್ರೆ ಟು ಟೇಕ್ ಅಂತಂದಾಗತ್ತೆ. ಓಕೆ, ಯಾವುದೇ ಕ್ರಿಯಾಪದದ ಹಿಂದೆ ನೀವು ಟು ಅಂತ ಅನ್ನೋದನ್ನ ಆಡ್ ಮಾಡಿ, TO2 ಅಂತ ಅನ್ನೋದನ್ನ ಆಡ್ ಮಾಡಿದ್ರೆ ಅದೇನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಇಟ್ ಬಿಕಮ್ಸ್ ವಾಟ್, ಇಟ್ ಬಿಕಮ್ಸ್ ಇನ್ಫಿನಿಟಿವ್ ವರ್ಬ್. ಅದಕ್ಕೆ ನಾವೇನಂತಂದು ಹೇಳ್ತೀವಿ, V1 ಅಂತ ಅನ್ನಲ್ಲ, ಬರೀ ಏನದು ಕ್ರಿಯಾಪದದ ಮೂಲ ರೂಪ. ಕ್ರಿಯಾಪದದ ಮೂಲ ರೂಪ ಅದು ಯಾವುದು, ನಾವು ಟು ಹಚ್ಚೋದು. ಈಗ ಟು ಹಚ್ಚೋದು ಟೇಕ್ ಇದೇನಾಗಿರುತ್ತೆ ಹಾಗಾದ್ರೆ ಇನ್ಫಿನಿಟಿವ್ ವರ್ಬ್ ಅಲ್ಲಿ ಟು ಟೇಕ್. ನೆಕ್ಸ್ಟ್ V1 ಏನಾಗಿ ಚೇಂಜ್ ಆಗುತ್ತೆ, ಅದು ಟು ಟೇಕ್ ಇದ್ದೇನಾಗತ್ತೆ ಟೇಕ್, ಕೊಡು ಅಂತಂದಾಗತ್ತೆ. ಈಗ ಟು ಟೇಕ್ ಅಂತಂದ್ರೇನು, ಕೊಡುವುದು. ಟು ಟೇಕ್ ಕೊಡುವುದು, ಕೊಡುವುದು ಇದ್ದಿದ್ದಿಲ್ಲ ಏನಾಗುತ್ತೆ ಟೇಕ್, ಕೊಡು. ಈಗ ಇನ್ನೊಂದು ಬರುತ್ತೆ, ಯಾವ್ದು ಹೇಳಿ, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಂದು ಬರುತ್ತೆ ನಡುವೆ. ಈ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಂದ್ರೆ ಏನ್ ಗೊತ್ತಾ, ಕ್ರಿಯಾಪದಕ್ಕೆ ING ನೀವು ಹಚ್ಚಿದಾಗ ಅದು ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಆಗುತ್ತೆ. ಸಿಂಪಲಿ ING ಹಚ್ಚೋದು ನೀವು ಸಿಂಪಲ್ ಆಗಿ. ಈಗ ಫಾರ್ ಎಕ್ಸಾಂಪಲ್ ಟೇಕ್ ಇದ್ದದ್ದು ಏನಾಗುತ್ತೆ ಹಾಗಾದ್ರೆ ಟೇಕ್, ಟೇಕಿಂಗ್, ಡ್ರಿಂಕ್, ಡ್ರಿಂಕಿಂಗ್, ಈಟ್, ಈಟಿಂಗ್, ಗೋ, ಗೋಯಿಂಗ್. ಅರ್ಥ ಆಗ್ತಾ ಇದೆ ನಿಮಗೆ? ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ING ಹಚ್ಚಿ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಮಾಡ್ತೀವಿ, ಅದು ಮೂರನೇದು ಬಂತು. And then here comes the fourth one, it is called V2. ಈಗ ಇಲ್ಲೇನಾಗಿತ್ತು ಟೇಕ್ ಇತ್ತಲ್ವಾ, ಈಗ ಟೇಕಿಂಗ್ ಆಯ್ತು. and then ಇಲ್ಲಿ ಏನ್ ಬರುತ್ತೆ, ಅದು ಟುಕ್ ಆಗತ್ತೆ. and then fifth one is past participle. ಫಾಸ್ಟ್ ಪಾರ್ಟಿಸಿಪಲ್ಗೆ ಏನಂತಂದು ಹೇಳ್ತೀವಿ ನಾವು ಇಲ್ಲಿ, ಟೇಕನ್ ಅಂತಂದದು ಚೇಂಜ್ ಆಗತ್ತೆ. ಓಕೆ, 5 ಫಾರ್ಮ್ಸ್ ಗೊತ್ತಾದ್ವಾ ನಿಮಗೆ? ಫಸ್ಟ್ ಒನ್ ಯಾವುದು ಹಾಗಾದ್ರೆ ಇನ್ಫಿನಿಟಿವ್ ವರ್ಬ್. ಇಲ್ಲೇನಿರುತ್ತೆ, ನಾವು ಟೂ ನ ಆಡ್ ಮಾಡ್ಬೇಕು. ಸಿಂಪಲ್ ಟೇಕ್ ಇದೇನಾಯ್ತು ಟು ಟೇಕ್, ಇಲ್ಲೇನಾಯ್ತು V1 ಅಲ್ಲಿ ಟೇಕ್. ಅಂಡ್ ದೆನ್ ಎರಡನೇದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಟೇಕಿಂಗ್ ಅಂದ್ರೆ ING ಆಡ್ ಮಾಡಿದ್ವಿ ನಾವು. ಓಕೆ, ಅಂಡ್ ದೆನ್ ಇಲ್ಲಿ V2 ಅಲ್ಲಿ ಏನಾಯ್ತು ಟೇಕ್ ಇದ್ದೇನಾಯ್ತು ಇಲ್ಲಿ ಟುಕ್. V3 ಅಲ್ಲಿ ಏನಾಯ್ತು ಹಾಗಾದ್ರೆ ಟೇಕನ್. ಈಗ ನಮ್ಗೆ ಸಿಂಪಲ್ ಆಗಿ ನಾನು ನಿಮ್ಗೆ ಕೇಳ್ತೀನಿ, ಕ್ರಿಯಾಪದಕ್ಕೆ ಟು ಹಚ್ಚೋದ್ರಿಂದ ಇನ್ಫಿನಿಟಿವ್ ವರ್ಬ್ ಆಗುತ್ತೆ. ಈಗ ಇನ್ಫಿನಿಟಿವ್ ವರ್ಬ್ ಅನ್ನ ಟು ಹಚ್ಚಿ ಮಾಡೋದು ಎಲ್ಲರಿಗೂ ನಮಗೆ ಈಸಿ ಗೊತ್ತಾಗುತ್ತೆ, ಆದ್ರಿಂದ ಇನ್ಫಿನಿಟಿವ್ ವರ್ಬ್ ಅನ್ನ ನಾವಿಲ್ಲಿ ಸ್ಟಡಿ ಮಾಡೋದು ಬೇಕಾಗಿಲ್ಲ. ಓಕೆ, ಅಂಡ್ ದೆನ್ ಯಾವುದೇ ಕ್ರಿಯಾಪದಕ್ಕೆ ING ಹಚ್ಚಿ ನೀವು ಪ್ರೆಸೆಂಟ್ ಪಾರ್ಟಿಸಿಪಲ್ ಮಾಡ್ಬೋದು, ಯಾವುದೇ ಕ್ರಿಯಾಪದ. ಓಕೆ, ಕ್ರಿಯಾಪದದಲ್ಲಿ ಎರಡು ರೀತಿ ಬರುತ್ತೆ, ಒಂದು ವೀಕ್ ವರ್ಬ್ಸ್ ಅಂತ ಬರುತ್ತೆ, ಒಂದು ಸ್ಟ್ರಾಂಗ್ ವರ್ಬ್ಸ್ ಅಂತ ಬರುತ್ತೆ. ಈಗ ನನ್ಗೆ ಹೇಳ್ತೀನಿ ನಾನು ಅದನ್ನ. ಯಾವುದೇ ಯಾವುದೇ ಕ್ರಿಯಾಪದ ಇರಲಿ ಅಲ್ಲಿ, ಓಕೆ, whichever verb it may be strong verb or it may be weak verb, by adding ING we can make easily present participle. ಅದು ನಮಗೆ ಈಸಿ. ಆದ್ರಿಂದ ಇವು ಎರಡನ್ನ ಬಿಟ್ಟು ನಾವು ಇಲ್ಲಿ ಏನ್ ನೆನಪು ಇಟ್ಕೋಬೇಕಾಗಾದ್ರೆ V1, V2, V3 ಇವು ನಮಗೆ ಟಫ್ ಆಗ್ತವೆ ಮಾಡಿ ಫ್ರೆಂಡ್ಸ್. V1, V2, V3 ಇವುಗಳನ್ನ ಕರೆಕ್ಟ್ ಆಗಿ ನಾವು ಏನ್ ಮಾಡ್ಬೇಕಾಗಾದ್ರೆ ಮೈ ಡಿಯರ್ ಫ್ರೆಂಡ್ಸ್, ನಾವು ನೆನಪು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ವೆರಿ ಇಂಪಾರ್ಟೆಂಟ್. ಈಗ ಇನ್ನೊಂದು ನಾನು ಎಕ್ಸಾಂಪಲ್ ತಗೋತೀನಿ. ಈಗ ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಗೋ. ಗೋ ಅಂತಂದ್ರೆ ಏನು ಹಾಗಾದ್ರೆ ಹೋಗು. ಗೋ ಅನ್ನೋದಕ್ಕೆ ನಾವು ಇನ್ಫಿನಿಟಿವ್ ವರ್ಬ್ ಅನ್ನಾಗಿ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಹಾಗಾದ್ರೆ ಟು ಗೋ. ಗೋ ಅನ್ನೋದು ಏನಾಗುತ್ತೆ ಹಾಗಾದ್ರೆ ಟು ಗೋ ಇನ್ಫಿನಿಟಿವ್ ವರ್ಬ್ ಅಲ್ಲಿ. ಪ್ರೆಸೆಂಟ್ ಪಾರ್ಟಿಸಿಪಲ್ ಏನಾಗುತ್ತೆ ING ಹಚ್ಚಿ ಗೋಯಿಂಗ್. ಗೋ ಇದ್ದೇನಾಯ್ತು ಗೋಯಿಂಗ್. ಫಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ ಅದು V2 ಅಲ್ಲಿ ವೆಂಟ್. ಫಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ ಗಾನ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಈಗ ಇಲ್ಲೇನಾಯ್ತು ಹಾಗಾದ್ರೆ ಇಲ್ಲಿ ಗೋ, ಇದು ಟು ಗೋ, ಇದು ಗೋಯಿಂಗ್, ಇದು ವೆಂಟ್, ಇದು ಗಾನ್. ಈಗ ಇಲ್ಲಿ V1, V2, V3. ಈಗ ING ಹಚ್ಚೋದನ್ನ ಬಿಟ್ಬಿಡೋಣ, ಇನ್ಫಿನಿಟಿವ್ ವರ್ಬ್ ಮಾಡೋದನ್ನ ಬಿಟ್ಬಿಡೋಣ. ಈಗ ಇಲ್ಲಿ ಏನದಾವೆ, ಏನದಾವೆ ಚೇಂಜ್ ಇದೆ ನೋಡಿ. ಗೋ ಇದು ಇಲ್ಲೇನಾಯ್ತು ಹಾಗಾದ್ರೆ ವೆಂಟ್ ಆಯ್ತು, V3 ಏನಾಯ್ತು ಇಲ್ಲಿ ಗಾನ್ ಆಯ್ತು. ಗೋ, ವೆಂಟ್, ಗಾನ್. ಈಗ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗಿದ್ದೇನು, ING ಹಚ್ಚೋದು ಪ್ರಾಕ್ಟೀಸ್ ಮಾಡ್ಬೇಕಾಗಿಲ್ಲ, ಟು ಹಚ್ಚೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗಿಲ್ಲ. V1, V2, V3 ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ನೆನಪನ್ನ ಇಟ್ಕೋಬೇಕು. ದಟ್ಸ್ ಆಲ್. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? If it is clear, please type yes in a chat box. If it is clear, please type yes in a chat box.
ವಂಡರ್ಫುಲ್, ಸೂಪರ್ 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 ಸೂಪರ್. ಓಕೆ, ಬಿಕಾಸ್ ಇದೊಂದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಏನ್ ಗೊತ್ತಾ, ಇಂಗ್ಲಿಷ್ ನಿಮಗೆ ತುಂಬಾ 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 ಸುಲಭ ಆಗುತ್ತೆ. ನಾಳೆಯಿಂದಲೇ ನೀವು ಇವತ್ತಿನಿಂದ ನೀವು ಸೆಂಟೆನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಈಗ ಕ್ರಿಯಾಪದದಲ್ಲಿ 2 ರೂಪ ಇದೆ. ಎರಡು ತರದ ಕ್ರಿಯಾಪದಗಳು ನೋಡ್ತೀವಿ ನಾವು. ವಿ ಕ್ಯಾನ್ ಸಿ 2 ಟೈಪ್ಸ್ ಆಫ್ ವರ್ಬ್ಸ್. ದ ಫಸ್ಟ್ ಒನ್ ಈಸ್ ಆಕ್ಚುಲಿ 3 ಟೈಪ್ಸ್ ಆಫ್ ವರ್ಬ್ಸ್ ಬರ್ತವೆ. ಹೆಂಗದ್ನ ಹೇಳ್ತೀನಿ ನಿಮಗೆ. ಫಸ್ಟ್ ಸ್ಟ್ರಾಂಗ್ ವರ್ಬ್ಸ್, ಸೆಕೆಂಡ್ ಒನ್ ವೀಕ್ ವರ್ಬ್ಸ್, ಅಂಡ್ ದೆನ್ ಥರ್ಡ್ ಒನ್ ಸೇಮ್ ಕೈಂಡ್ ಆಫ್ ಅ ವರ್ಬ್ಸ್ ಅಂತಂದು ಹೇಳ್ತೀವಿ ನಾವು. ಈಗ ಸ್ಟ್ರಾಂಗ್ ವರ್ಬ್ಸ್ ಅಂತಂದ್ರೆ ಏನಾಗುತ್ತೆ, ಸ್ಟ್ರಾಂಗ್ ವರ್ಬ್ಸ್ ಅಂತ ಅನ್ನೋದು V1, V2, V3 ಇವು ಚೇಂಜ್ ಇರ್ತವೆ. ನೆನಪು ಇಟ್ಕೊಳ್ಳಿ, V1, V2, V3 ಚೇಂಜ್ ಇರ್ತವೆ. ಸ್ಟ್ರಾಂಗ್ ವರ್ಬ್ ಅಲ್ಲಿ ಇಡಿ ಇರಲ್ಲ. ಕ್ರಿಯಾಪದಗಳ 2ನೇ ರೂಪ ಮಾಡ್ಲಿಕ್ಕೆ ಇಡಿಯನ್ನ ಹಚ್ಚಲ್ಲ. ವೀಕ್ ವರ್ಬ್ಸ್ ಗಳಂತ ನಾವೇನಂತೀವಿ, ಅವುಗಳಿಗೆ V2, V3 ಮಾಡ್ಲಿಕ್ಕೆ ಇಡಿ ಹಚ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಲುಕ್ ದೇರ್, ಸಿಕ್ಸ್ ಒನ್ ಏನಿದೆ ಅಲ್ಲಿ, ಕಾಲ್ ಅಂತಂದಿದೆ. ಕಾಲ್ ಇದ್ದಿದ್ದು V2 ಏನಾಯ್ತು ಹಾಗಾದ್ರೆ ಕಾಲ್ಡ್, V3 ಏನಾಯ್ತು ಕಾಲ್ಡ್. ಅಂದ್ರೆ ಅಲ್ಲಿ ಇಡಿಯನ್ನ ಆಡ್ ಮಾಡಿ V2, V3 ನಾವು ಮಾಡಿದ್ವಿ. ಕಾಲ್ಡ್. ಆಸ್ಕ್ಡ್ ಇದೇನಂತಂದ್ರೆ ಈ ಕ್ರಿಯಾಪದದ 2ನೇ ರೂಪ 3ನೇ ರೂಪ ಅಂದ್ರೆ V2, V3 ಮಾಡ್ಲಿಕ್ಕೆ ನಾವು ಏನನ್ನ ಯೂಸ್ ಮಾಡಿದ್ವಿ, ಇಡಿನ ಹಚ್ಚಿದ್ವಿ. ಇಂಥದಕ್ಕೆ ನಾವೇನಂತ ಕರಿತೀವಿ ಮೈ ಡಿಯರ್ ಫ್ರೆಂಡ್ಸ್, ವೀಕ್ ವರ್ಬ್ಸ್ ಅಂತಂದು ಹೇಳ್ತೀವಿ. ಇನ್ನು ಸ್ಟ್ರಾಂಗ್ ವರ್ಬ್ಸ್ ಅಂತಂದ್ರೆ ಏನ್ ಗೊತ್ತಾ, ಅವುಗಳು V2, V3 ಏನಾಗಿರ್ತವೆ, ಚೇಂಜ್ ಇರ್ತವೆ. ಸ್ಟ್ರಾಂಗ್ ವರ್ಬ್ಸ್ ಅದು ಹೇಗಂತಂದ್ರೆ, ಈಗ ಲುಕ್ ಎಟ್ ದ ಫಸ್ಟ್ ಎಕ್ಸಾಂಪಲ್. ಟೇಕ್ ಇದೆ, ಟೇಕ್, ಟುಕ್, ಟೇಕನ್. ಈಗ ಇಲ್ಲಿ ಇಡಿ ಇದೆಯಾ, ಇಡಿ ಇಲ್ಲ. ಯಾವ ಕ್ರಿಯಾಪದಕ್ಕೆ 2ನೇ ಅಂದ್ರೆ V2, V3 ಅಲ್ಲಿ ಇಡಿ ಬಂದಿರಲ್ವೋ ಅಂತವುಗಳಿಗೆ ಏನಂತ ಅಂತೀವಿ, ಸ್ಟ್ರಾಂಗ್ ವರ್ಬ್ಸ್ ಅಂತೀವಿ. ಯಾವ ಕ್ರಿಯಾಪದಗಳಿಗೆ ಇಡಿ ಹಚ್ಚಿ V2, V3 ಮಾಡ್ತೀವೋ ಅವುಗಳಿಗೆ ನಾವು ವೀಕ್ ವರ್ಬ್ಸ್ ಅಂತೀವಿ. ಇಸ್ ಇಟ್ ಕ್ಲಿಯರ್ my dear friends? If it is clear, please type clear. Please type clear in a chat box. Come on, it's very very important. Please type clear in a chat box. Okay, super. Okay, good. ಓಕೆ, ಇನ್ನು ಥರ್ಡ್ ಒನ್ ಒಂದು ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ, ಸೇಮ್ ವರ್ಬ್ಸ್ ಅಂತ ಅಂತೀವಿ. ಸೇಮ್ ವರ್ಬ್ಸ್ ಅಂತಂದ್ರೆ ಅಲ್ಲಿ ಅದು ಕಾಮನ್ ವರ್ಬ್ಸ್ ಆಗಿ ಅವು ಚೇಂಜ್ ಆಗಿರುತ್ತೆ. ಅಂದ್ರೆ V1 ಅಲ್ಲಿಯೂ ಸೇಮ್ ಇರುತ್ತೆ, V2 ದಲ್ಲಿಯೂ ಸೇಮ್ ಇರುತ್ತೆ, ಅಂಡ್ ದೆನ್ V3 ದಲ್ಲಿನೂ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಓಕೆ ಎಸ್, Sachidanand sir is telling that clear but net very slow. Okay, no problem. You will get the recording so that you can be able to watch it again. Okay, yes, wonderful. ಈಗ ಕಾಮನ್ ವರ್ಬ್ಸ್ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ V1, V2, V3 ಸೇಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಟ್ ಅಂತಂದಿದೆ. ಕಟ್ ಇದಿದ್ದು V2, V3 ಏನಾಗ್ತವೆ, ಕಟೆಡ್ ಅಂತಂದು ಆಗಲ್ಲ. ಇಟ್ಕೊಳ್ಳಿ, ಸಮ್ ಪೀಪಲ್ ಯೂಸ್ ಟು ಸ್ಪೀಕ್ ಲೈಕ್ ದಟ್ ಐ ಕಟೆಡ್ ಅಂತಂದು ಯೂಸ್ ಮಾಡ್ತಾ ಇರ್ತಾರೆ. ದಟ್ಸ್ ರಾಂಗ್. ಪಾಸ್ಟ್ ಟೆನ್ಸ್ ಅಲ್ಲೂ ಕಟ್ಟೆ ಇರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಕಷ್ಟೇ ಇರುತ್ತೆ. ಕಟ್, ಪುಟ್. ಓಕೆ, ಈ ತರದ ಕ್ರಿಯಾಪದಗಳಿಗೆ ನಾವು ಸೇಮ್ ವರ್ಬ್ಸ್ ಆರ್ ಕಾಮನ್ ವರ್ಬ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿ 3 ರೀತಿಯ ಒಂದು ಕ್ರಿಯಾಪದಗಳನ್ನ ನಾವು ನೋಡ್ತೀವಿ. ಈಗಿಲ್ಲಿ ನಾನು ಕೆಲವು ಕ್ರಿಯಾಪದಗಳನ್ನ ನಿಮಗೋಸ್ಕರ ರೆಡಿ ಮಾಡಿದ್ದೀನಿ. ಆಕ್ಚುಲಿ ಇವುಗಳು ಹೇಗೆ ಗೊತ್ತಾ, ದಿನನಿತ್ಯದ ಸಂಭಾಷಣೆಯಲ್ಲಿ ನಿಮಗೆ ಯೂಸ್ ಆಗುವಂತ ಕ್ರಿಯಾಪದಗಳಿವೆ. ಈ ಹಲವಾರು ನಾವು ಬೇರೆ ಬೇರೆ ಕ್ರಿಯಾಪದಗಳನ್ನ ನಾವು ನೋಡ್ತೀವಿ. ದಟ್ ಇಫ್ ಯು want to master in English, if you want to become master in English, you need to learn more than 1000 words. 1000ಕ್ಕಿಂತ ಹೆಚ್ಚಿನ ಶಬ್ದಗಳನ್ನ ನೀವು ಕಲಿಬೇಕಾಗತ್ತೆ, ಕ್ರಿಯಾಪದಗಳನ್ನ. ಬಟ್ ಇಫ್ ಯು ವಾಂಟ್ ಟು ಸ್ಪೀಕ್ simple English, you can learn approximately 200 words. So they are enough. 200 ಕ್ರಿಯಾಪದಗಳು ನಿಮ್ಗೆ ಗೊತ್ತಿದ್ರೆ ಸಾಕು. ಓಕೆ, ಮತ್ತೆ ಅಲ್ಲೇನಂತಂದ್ರೆ ಒಂದೊಂದು ಕ್ರಿಯಾಪದದ ಬದಲಾಗಿ ಬೇರೆ ಬೇರೆ ಕ್ರಿಯಾಪದವನ್ನ ಅಲ್ಲಿ ಯೂಸ್ ಮಾಡ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಕಾಲ್ ಅಂತಂತಂದ್ರು ಏನು, ಕರೆ. ಓಕೆ, ಕಾಲ್ ಅಂತಂದ್ರು ಕರೆ, ಇನ್ವೈಟ್ ಅಂತಂದ್ರು ಕರೆ. ಅದ್ರಲ್ಲಿ ಏನಾಗುತ್ತೆ, ಅವ್ರನ್ನ ಖರೀದಿ ಅಂತ ಅನ್ನೋದಕ್ಕೂ ಆಮಂತ್ರಿಸಿ ಅಂತ ಅನ್ನೋದಕ್ಕೂ ಡಿಫರೆನ್ಸ್ ಆಗುತ್ತಲ್ವಾ. ಹಂಗೇನೆ ಇಂಗ್ಲಿಷ್ ನಲ್ಲಿ ಒಂದೇ ಕ್ರಿಯಾಪದದಿಂದ ಆ ಕ್ರಿಯಾಪದವನ್ನೇ ಡಿಫ್ರೆಂಟ್ ಆಗಿ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ನಿಮ್ಗೆ ಯಾವಾಗ
ಹೇಗೆ ನೀವು ಬೇರೆ ಬೇರೆ ಇಂಗ್ಲಿಷ್ ಪುಸ್ತಕಗಳನ್ನ ಓದ್ತಾ ಹೋಗ್ತೀರಿ, ಇಂಗ್ಲಿಷ್ ವಿಷಯಗಳನ್ನ ಕೇಳ್ತಾ ಹೋಗ್ತೀರಿ, ಅಲ್ಲೇನಾಗತ್ತೆ ಅಂತಂದ್ರೆ ನಿಮಗೆ ಆ ಥರದ ಶಬ್ದಗಳ ಪರಿಚಯ ಆಗ್ತಾ ಹೋಗ್ಬಿಟ್ಟು ನೀವು ಸಿಂಪಲ್ ಆಗಿ ಇಂಗ್ಲಿಷ್ನ ಮಾತನಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಓಕೆ. ಸೊ ಲೆಟ್ ಅಸ್ ಲರ್ನ್ ದೀಸ್ ವರ್ಬ್ಸ್ ನಾವು. ನೋಡ್ರಿ, ಹಾಗಾದ್ರೆ V1 V2 V3 ಈ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಯ್ತಲ್ಲ? ಓಕೆ, ನೋಡ್ರಿ ಹಾಗಾದ್ರೆ ನನ್ನ ಜೊತೆಗೆ ಅನ್ನಿ. ಟೇಕ್, ಟುಕ್, ಟೇಕನ್, ತೆಗೆದುಕೋ. ಟೇಕ್, ಟುಕ್, ಟೇಕನ್. ಗಿವ್, ಗೇವ್, ಗಿವನ್. ಕಮ್ ಆನ್, ಸೇ ವಿತ್ ಮೀ. ಗಿವ್, ಗೇವ್, ಗಿವನ್. ನಾನು ಕನ್ನಡ ಅರ್ಥ ಅಲ್ಲಿ ಅನ್ಸಲ್ಲ, ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಗಿವ್ ಅಂದ್ರೆ ಕೊಡು ಅಂತಂತದ್ದು. ನೆಕ್ಸ್ಟ್, ಬ್ರಿಂಗ್, ಬ್ರಾಟ್, ಬ್ರಾಟ್. ಕಮ್ ಆನ್, ಸೇ ವಿತ್ ಮೀ. ಬ್ರಿಂಗ್, ಬ್ರಾಟ್, ಬ್ರಾಟ್. ಓಕೆ. ಕಮ್, ಕೇಮ್, ಕಾಮ್. ಕಮ್, ಕೇಮ್, ಕಾಮ್. ಕಾಲ್, ಕಾಲ್ಡ್, ಕಾಲ್ಡ್. ಕಮ್ ಆನ್, ಪ್ರಾಕ್ಟೀಸಿಂಗ್ ನೋ. ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಲ್ಲಿ. ನೀವು ಎಲ್ಲಿ ಕೂತಿದ್ದೀರಿ ಅಲ್ಲಿಂದ ಬಾಯಿ ತೆಗೆದು ನೀವು ಪ್ರಾಕ್ಟೀಸ್ ಮಾಡಬೇಕು. ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಯು ನೋ ದ್ಯಾಟ್ ಇಟ್ಸ್ ಲೈಕ್ ಅ ಥಿಯರಾಟಿಕಲ್ ಕ್ಲಾಸ್ ಆಗುತ್ತೆ. ಓಕೆ, if you want to learn spoken English, you need to open your mouth, you need to speak out the words, my dear friends. Come on, open your mouth and come on, speak up. Well, okay. Do, did, done. Come on, say with me. Do, did, done. Well, have, had, had. Have, had, had. Get, got, got. Meet, met, met. Ask, asked, asked. Talk, talked, talked. Keep, kept, kept. Okay, come on. Buy, buy ಅಂತಂದ್ರೆ ಕೊಂಡುಕೊಳ್ಳು. Buy, bought, bought. Buy, bought, bought. Sell, sold, sold. Shall, sold, sold. ನೋಡಿ, ಇಲ್ಲಿ ಎರಡು ರೀತಿಯ ಒಂದು ನಿಮಗೆ SEALE ಸೇಲ್ ಅಂತಂದಿರುತ್ತೆ, ನೋಡಿದ್ದೀರಾ ನೀವು? SELL ಸೇಲ್ಗೋ ಸೆಲ್ಗೋ SEALE ಸೇಲ್ಗೆ ಏನು ಡಿಫರೆನ್ಸು? SEALE ಸೇಲ್ ಅಂತಂದ್ರೆ ಅಲ್ಲಿ ಮಾರಾಟ ಅಂತಂದು ಅರ್ಥ ಆಗುತ್ತೆ. SELL ಸೆಲ್, ಐ ಸೆಲ್, ಐ ಸೆಲ್, ಸೇ ಅಂತಂದು ಉಚ್ಚಾರಣೆ ಬಿಡ್ಬೇಕದು. ಐ ಸೆಲ್, ಸೆಲ್, ಸೋಲ್ಡ್, ಸೋಲ್ಡ್. ಓಕೆ. ಯೂಸ್, ಯೂಸ್ಡ್, ಯೂಸ್ಡ್. ಓಕೆ. Spend, spent, spent. ಓಕೆ. ನೆಕ್ಸ್ಟ್ ಮರೆಯೋದಕ್ಕೆ ಏನಂತೀವಿ ನಾವು? Forget, forgot, forgotten. ಓಕೆ, ಉಚ್ಚಾರಣೆ ಹೆಂಗ್ ಬರುತ್ತೆ ಅದು? ಕಾಮನ್ ಆಗಿ ನಾವು ಏನಂತ ಹೇಳ್ತೀವಿ ಅದಕ್ಕೆ? ಫಾರ್ಗೆಟ್ ಅಂತ ಹೇಳ್ತೀವಿ, ಹೌದಾ? ಫಾರ್ಗೆಟ್, ಫಾರ್ಗೆಟ್ ಅಲ್ಲ ಅದು, ಫಾರ್ಗೆಟ್, ಫಾರ್ಗೆಟ್, ಫಾರ್ಗೆಟ್. ಓಕೆ, ಇಲ್ಲಿ ನೀವು ಪ್ರೊನೌನ್ಸಿಯೇಷನ್ ಕಲಿತಾ ಇದ್ರಿ. ಫಾರ್ಗೆಟ್, forgot, forgotten. Forget, forgot, forgotten. Okay, forget, forgot, forgotten. Well, become, became, become. Become ಅಂತಂದ್ರೇನು? ಆಗು. I become a doctor, I become an engineer ಅಂತ ಅಂತಿರ್ತೀವಿ ನೋಡಿ, ಆ ರೀತಿ. Cook, ಅಡಿಗೆ ಮಾಡು. Cooked, cooked. Come on, say with me. Cook, cooked, cooked. Okay. Make, made, made. Come on. Make, made, made. Prepare, prepared, prepared. Okay, ಹೇಳಿ ಇನ್ನೊಮ್ಮೆ. Prepare, prepared, prepared. Very good. Next. Try, tried, tried. Work, worked, worked.
ಅಂತ ಇದಾರಲ್ವಾ. ಓಕೆ, ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಅನಿಸ್ಬೋದು ಏನ್ ಸರ್ ನಮ್ಗೆ LKG ಮಕ್ಕಳ ಹಾಗೆ ಇಲ್ಲಿ ಅನ್ಸ್ಲಿಕ್ಕೆ ನೀವು ಅನಿಸ್ತಾ ಇದ್ದೀರಾ ಅಂತಂದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಫ್ ಯು ವಾಂಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್, ಯು ನೀಡ್ ಟು ಬಿಕಮ್ ವಾಟ್, ಆ LKG ಸ್ಕೂಲ್ ಸ್ಟೂಡೆಂಟ್ಸ್ ತರಾನೇ ನೀವು ಅಲ್ಲಿ ಏನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ನಾವು ಇಂಗ್ಲೀಷನ್ನ ಕಲಿತಾ ಇರ್ಬೇಕು. A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಮಾಡಿದ್ವಲ್ಲ, ಅದೇ ತರ ಇಲ್ಲಿ ನಾವು ಇವು ವರ್ಬ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಅದರ್ವೈಸ್ ಏನಾಗ್ಬಿಡುತ್ತೆ ನಿಮಗೆ, ನೀವು ಇವುಗಳನ್ನ ತಗೋತೀರಿ. ಈಗ ನಾನು ನಿಮ್ಗೆ ಏನಂತಂದ್ರೆ ಇವುಗಳನ್ನ PDF ಅನ್ನ ಕಳಿಸ್ತೀನಿ. PDF ಅನ್ನ ಕಳಿಸಿದಿರಿ ಅಂತಂತಂದ್ರೆ ಜಸ್ಟ್ ಎಷ್ಟೋ ಜನ ಅದನ್ನ ಬರ್ಕೊಳ್ಳೋದು ಇಲ್ಲ, ಆ PDF ಅನ್ನ ಹಂಗೆ ಇಟ್ಕೊಂಡಿರ್ತಾರೆ. ಕ್ರಿಯಾಪದಗಳು ನಿಮ್ಮಲ್ಲಿ ನೋಡ್ರಿ, ಅನೇಕ ಇಂಗ್ಲಿಷ್ ಗ್ರಾಮರ್ ಪುಸ್ತಕಗಳಿದಾವೆ, ಅದರಲ್ಲಿ ಎಷ್ಟು ಕ್ರಿಯಾಪದಗಳಿದಾವೆ. ಹಾಗಾದ್ರೆ ಅವುಗಳನ್ನ ನೀವು ಯಾಕೆ ಪ್ರಾಕ್ಟೀಸ್ ಮಾಡಿಲ್ಲ? ನೀವು ಅವುಗಳನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಯಾವಾಗ್ಲೂ ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಿಲ್ಲ ನೋಡಿ. ಅಂದ್ರೆ ನಮಗೆ ಕ್ರಿಯಾಪದ ಅಂದ್ರೂ ಈ ರೀತಿಯಾಗಿರುತ್ತಾ, ಓಹೋ ಕ್ರಿಯಾಪದದಿಂದಲೇ ಈ ರೀತಿ ನಾವು ಸೆಂಟೆನ್ಸ್ ಅನ್ನ ಮಾತಾಡ್ಲಿಕ್ಕೆ ಬರುತ್ತಾ, ಹಾ ಹಂಗಂದ್ರೆ ಕ್ರಿಯಾಪದದಲ್ಲಿ ಟು ಅನ್ನ ಹಚ್ಚಿದ್ರೆ ಇನ್ಫಿನಿಟಿವ್ ವರ್ಬ್ ಆಗುತ್ತೆ, ಇಂಜಿನ್ ಹಚ್ಚಿದ್ರೆ ಹಾಗಾದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗುತ್ತೆ. ಓಹೋ ಹಂಗಂತ ನಾವು ಓದ್ತಾ ಇರ್ಬೇಕಾದ್ರೆ ಯಾಕೆ ನಮ್ಗೆ ಅರ್ಥ ಆಗಲ್ಲ? V2ನ ನಾವು ಪ್ರಾಕ್ಟೀಸ್ ಮಾಡದೇ ಇದ್ರೆ ನಮಗೆ ಡಿಕ್ಷನರಿಲೂ ಅದು ಸಿಗಲ್ಲ ಅಂತಂತಂದು ಈಗ ನಿಮಗೆ ಗೊತ್ತಾಯ್ತು ಅಲ್ವಾ. ಸೊ ಇದನ್ನ ನಿಮ್ ಮುಂಚೆನೆ ಗೊತ್ತಾಗ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೂ ನೀವು ಸಿಂಪಲ್ ಆಗಿ ಇಂಗ್ಲಿಷ್ನ ಮಾತನಾಡ್ಬಿಡ್ತಿದ್ರಿ. ಎಸ್ ಆರ್ ನೋ? ವೆರಿ ಇಂಪಾರ್ಟೆಂಟ್. ನನಗೂ ಸಹ ಇಂಗ್ಲಿಷನ್ನ ಕಲಿತಾ ಇರ್ಬೇಕಾದ್ರೆ ಫಸ್ಟ್ ಹೈಸ್ಕೂಲ್ ಅಂಟಿಲ್ ವೆನ್ ಐ ಕೇಮ್ ಇನ್ ಟು PUC second year, or no, in a PUC first year only, I didn't know it. ನನಗೆ ಗೊತ್ತೇ ಇರಲಿಲ್ಲ ಆಕ್ಚುಲಿ ಅಂತಂತಂದು ಮೈ ಡಿಯರ್ ಫ್ರೆಂಡ್ಸ್. ಬಿಕಾಸ್ ಆಕ್ಚುಲಿ ವಾಟ್ ಹ್ಯಾಪನ್ಡ್, ಎಸ್ ಬೇಡ, ಅದು ನಾನು ಸ್ಟೋರಿ ಸ್ಟಾರ್ಟ್ ಮಾಡಿದ್ನಂತಂದ್ರೆ ಇಟ್ ಮೇ ಟೇಕ್ ಅ ಲಾಂಗ್ ಟೈಮ್. ಮತ್ತೆ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನಿಮ್ಗೆ ಹೇಳ್ತೀನಿ ಯಾವ ರೀತಿಯಾಗಿ ನಾನು ಅದನ್ನ ಕಲಿತೆ ಅಂತಂದು. ಲೆಟ್ಸ್ ಮೂವ್, ನೋ ಪ್ರಾಬ್ಲಮ್. ಓಕೆ, ಅಂದ್ರೆ ಇವುಗಳನ್ನ ನಾವು ಕರೆಕ್ಟ್ ಆಗಿ ಇಲ್ಲಿ ತಿಳ್ಕೊಬೇಕಾಗತ್ತೆ. ವರ್ಕ್ಡ್. ಈಗ ನೀವು ಅನ್ಬೇಕು, ಅದನ್ನ ಅಣದೇ ಇದ್ರೆ ಪ್ರಾಕ್ಟೀಸ್ ಆಗಲ್ಲ. ಟೀಚ್, ಥಾಟ್, ಟೀಚ್, ಥಾಟ್. ಬಟ್ ಟೀಚ್ ಅಂತ ಅನ್ನೋದಕ್ಕೆ ಟೀಚ್ಡ್ ಅಂತಂತಂದು ಈಗ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಅಪ್ಡೇಟ್ ಇಂಗ್ಲಿಷ್ ಅಲ್ಲಿ ಏನಂತಂದ್ರೆ ಟೀಚ್ ಅನ್ನೋದನ್ನ ಥಾಟ್ ಅಂತ ಅನ್ನೋದು ಬದಲಾಗಿ ಟೀಚ್ಡ್ ಅಂತಂದು ಯೂಸ್ ಮಾಡ್ತಾ ಇದ್ದಾರೆ. ಈಗ ಲರ್ನ್ಟ್ ಆಕ್ಚುಲಿ ಅದು ಸ್ಟ್ರಾಂಗ್ ವರ್ಬ್ ಇತ್ತು, ಈಗ ಅದು ವೀಕ್ ವರ್ಬ್ ಆಗಿ ಚೇಂಜ್ ಆಗಿದೆ. ಲರ್ನ್ಡ್ ಅಂತಂತಂದು ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಪ್ರಾಕ್ಟೀಸ್ಡ್. Come on, practiced. Okay, read, read. Come on, read, read. Study, studied. Write, wrote, written. Scald, scalded. ಓಕೆ, ಸ್ಕಾಲ್ಡ್ ಅಂತಂದ್ರೆ ಏನು? ಬೈಯಿ ಅಂತನ್ಲಿಕ್ಕೆ ಸ್ಕಾಲ್ಡ್ ಅಂತ ಅಂತೀವಿ. ಓಕೆ, ಈಗ ಫ್ರೇಸ್ ಅಂತಂದ್ರೆ ಏನು? ಹೊಗಳು. ಫ್ರೇಸ್ಡ್. changed. neglected. lied. lie ಅಂತಂದ್ರೆ ಏನು? ಸುಳ್ಳು ಹೇಳು. ಬ್ಲಫ್ ಅಂತಂತಂದ್ರೆ ಇದು ಸುಳ್ಳು ಹೇಳು ಅಂತಂದು ಬರುತ್ತೆ. ಆದ್ರೆ ಬ್ಲಫ್ ಅಂತ ಒಂಚೂರು ಮೋಸ ಮಾಡ್ತಾ ಇರ್ತಾರೆ ನೋಡಿ, ಸುಳ್ಳು ಹೇಳಿ ಅಂತ ಒಂದು ಟೈಮಲ್ಲಿ ಬ್ಲಫ್ ಅಂತಂದು ಯೂಸ್ ಮಾಡ್ತಾರೆ. ಬ್ಲಫ್ ಮಾಸ್ಟರ್ ಅಂತಂದು ಗೊತ್ತಿರ್ಬೋದು ನಿಮ್ಗೆ. ಪ್ರಾಮಿಸ್ಡ್. requested. expressed. explained. convinced. advised. started. began. Okay, finished. completed. helped. cheated. insulted.
ಇನ್ಸಲ್ಟೆಡ್. ಓಕೆ ಫ್ರೆಂಡ್ಸ್, ನೋಡಿ ಈಗ ಇವು ಮೋರ್ ದೆನ್ ದಟ್ 180 ವರ್ಬ್ಸ್ ಆರ್ ದೇರ್. ಆಕ್ಚುಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ, ಈಗ ನಾನು ಹೇಗೆ ಇಲ್ಲಿ ಬಾಯಿ ಮುಖಾಂತರ ಅಂದು ನಿಮಗೆ ಇವುಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ, ಅದೇ ರೀತಿ ನೀವೇನು ಮಾಡಬೇಕು ಗೊತ್ತಾ, ಮನೇಲಿ ನಾನು ಇದರ ಒಂದು PDF ಫೈಲನ್ನು ಗ್ರೂಪಲ್ಲಿ ಹಾಕ್ತೀನಿ ನಾನು ನಿಮಗೆ. ಗ್ರೂಪಲ್ಲಿ ಎಲ್ಲರೂ ಇದ್ದೀರಲ್ವಾ ಈಗ ಇದರಲ್ಲಿ? ಓಕೆ, ಗ್ರೂಪಲ್ಲಿ ಹಾಕ್ತೀನಿ. ನೀವೇನು ಮಾಡಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು PDF ರೂಪದಲ್ಲಿ ಮೊಬೈಲ್ನಲ್ಲಿ ನೋಡಿಕೊಂಡು ಅದನ್ನ ಏನು ಮಾಡ್ರಿ ಅಂತಂತಂದ್ರೆ ಬರೆತೆಗಿರಿ. ಅದನ್ನ ವರ್ಬ್ಸ್ಗಳನ್ನ ಬರೆತೆಗಿಬೇಕು. ಜಸ್ಟ್ ನೀವು ಬರೀದೇ ಇದ್ರೆ ಅಲ್ಲೇನಾಗತ್ತೆ ಗೊತ್ತಾ, ಅದು ನಿಮ್ಮ ಮೈಂಡ್ ಒಳಗಡೆ ಹೋಗಲ್ಲ. ವೆರಿ ಇಂಪಾರ್ಟೆಂಟ್. ಬರೆತೆಗಿಬೇಕು. ನೋಟ್ಬುಕ್ ಅಲ್ಲಿ ಕ್ರಿಯಾಪದಗಳನ್ನ ಬರೆತೆಗಿಬೇಕು. V1, V2, V3 ಮತ್ತು ಕನ್ನಡದ ಮೀನಿಂಗ್ ಅನ್ನು ಬರೆತೆಗಿಬೇಕು. ಮತ್ತು ಇದನ್ನ ಪ್ರಾಕ್ಟೀಸ್ ಮಾಡಿದ್ದನ್ನ ನನಗೆ ಏನ್ ಮಾಡಬೇಕು ಅಂತಂದ್ರೆ ಆಡಿಯೋ ಫಾರ್ಮೇಟ್ ಅಲ್ಲಿ ರೆಕಾರ್ಡ್ ಮಾಡಿ ನನಗೆ ನೀವು ಕಳಿಸ್ಬೇಕು. ಏನ್ ಸರ್ ಹಂಗಂದ್ರೆ? ಹೌದು. ಹೇಗೆ ಗೊತ್ತಾ, ಈಗ ನಾನು ಇದನ್ನ ಈಗ ನೀವು ನೋಟ್ಬುಕ್ ಅಲ್ಲಿ ಬರ್ಕೊಂಡ ನಂತರ ಏನ್ ಮಾಡ್ಬೇಕು ಅಂತಂತಂದ್ರೆ ಅದನ್ನ ಹೇಳ್ಬೇಕು. ಹೆಂಗ್ ಹೇಳ್ಬೇಕು? Hello everybody, my name is Manjunath. I would like to practice the verbs now. Okay? ಅಥವಾ I practice verbs now ಅಂತಂದು ಹೇಳಿ ಟಿಕ್ ಕೊಡುವುದು, ಸಾರಿ ಟೇಕ್ ಕೊಡುವುದು, ಟೇಕ್, ಟುಕ್, ಟೇಕನ್. ನೀವೇನ್ ಮಾಡಿ ಅಂತಂತಂದ್ರೆ V1 ಆದ ತಕ್ಷಣ ಅದರಲ್ಲಿ V1 ಮುಂದೆನೆ ಅದರ ಮೀನಿಂಗ್ ಅನ್ನ ಬರ್ಕೊಳ್ಳಿ. V1 ಮುಂದೆನೆ ಮೀನಿಂಗ್ ಅನ್ನ ಬರ್ಕೋಬೇಕು. ಟೇಕ್ ತೆಗೆದುಕೋ, ಅಲ್ಲಿ ಟುಕ್ ಆದಾಗ ಅದ್ರ ಮೀನಿಂಗ್ ಏನಾಗತ್ತೆ, ಟೇಕನ್ ಆದಾಗ ಅದ್ರ ಮೀನಿಂಗ್ ಏನಾಗತ್ತೆ ಯೋಚನೆ ಮಾಡಿ. ನೀವು ಕನ್ನಡದಲ್ಲಿ ಯೋಚನೆ ಮಾಡ್ಬೇಕು. ನಾನು ತೆಗೆದುಕೋ ಇದ್ದದ್ದು ಹಂಗಂತಂದ್ರೆ ಫಾಸ್ಟ್ ಅಲ್ಲಿ ನಾವು ಅಂತೀವಿ ತೆಗೆದುಕೋ. ಈಗ ನಾನು ತಗೋ ಅಂತೀನಿ. ತೆಗೆದುಕೋ, ತೆಗೆದುಕೊಂಡೇನು, ತಗೊಂಡೆ ಆಡು ಭಾಷೆಯಲ್ಲಿ ತಗೊಂಡೆ ಅಂತ ಅಂತೀವಿ. ತಗೊಂಡಿದ್ದೇನೆ ಪರ್ಫೆಕ್ಟ್ ಅಲ್ಲಿ ತಗೊಂಡಿದ್ದೇನೆ. ಈಗ ನಾನು ಕಾರನ್ನು ತೆಗೆದುಕೊಳ್ಳುತ್ತೇನೆ. ಓಕೆ, ಅಥವಾ ನಾನು ಪುಸ್ತಕ ತೆಗೆದುಕೊಳ್ಳುತ್ತೇನೆ. ಐ ಟೇಕ್ ಬುಕ್ ನಾವು. ನಾನು ನಿನ್ನೆ ಡಿಕ್ಷನರಿ ತಗೊಂಡೆ. ಐ ಟುಕ್ ಡಿಕ್ಷನರಿ ಎಕ್ಸ್ಟರ್ಡೇ. ನಾನು ಡಿಕ್ಷನರಿಯನ್ನ ತೆಗೆದುಕೊಂಡಿದ್ದೇನೆ. ಐ ಹ್ಯಾವ್ ಟೇಕನ್ ಅ ಡಿಕ್ಷನರಿ. ಇಲ್ಲಿ ಅರ್ಥ ಆಗ್ತಾ ಇದೆಯಾ ನಮಗೆ? ಈಗ ತೆಗೆದುಕೋ ಅಂತನ್ನುವಂಥ ಒಂದು ಮೀನಿಂಗ್ ನಮ್ಗೆ ಗೊತ್ತಿದ್ರೆ ಸಾಕು. ಕನ್ನಡದಿಂದ ನಾವು ಫಾಸ್ಟ್ ಟೆನ್ಸ್ ಅಲ್ಲಿ ಫಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಯಾವ ರೀತಿ ಮೀನಿಂಗ್ ಕೊಡುತ್ತೆ ಅಂತಂದ್ರೆ ಆ ಡಿಫರೆನ್ಸ್ ನೀವು ಮೈಂಡಲ್ಲಿ ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಫೈನ್ ಮಾಡ್ಕೊಳ್ಳಿ. ಅದ್ರದ್ದು ಈಗ ಟೇಕ್ ಅಂತಂದ್ರೆ ತೆಗೆದುಕೋ, ಟುಕ್ ಅಂತಂತಂದ್ರೆ ಏನಂದ ಅರ್ಥ ಕೊಡ್ಬೋದು ಅದನ್ನ ಯೋಚನೆ ಮಾಡಿಬಿಟ್ಟು ನೀವೇನ್ ಮಾಡ್ರಿ ಗೊತ್ತಾ, ಅಲ್ಲಿ ಅದ್ರ ಮೀನಿಂಗ್ ಅನ್ನು ಬರೀರಿ ಅಲ್ಲಿ. ಓಕೆ, ಆ್ಯಂಡ್ ದೆನ್ ಟೇಕನ್ ಅಂತಂದ್ರೆ ಏನು ಅರ್ಥ ಕೊಡುತ್ತೆ, ತೆಗೆದುಕೊಂಡಿದ್ದೇನೆ, ಅದ್ರ ಮೀನಿಂಗ್ ಅನ್ನು ತೆಗಿಬೇಕು. ಆ ನಂತರ ಈಗ ನೆಕ್ಸ್ಟ್ ಇದೆ ಗಿವ್. ಗಿವ್ ಕೊಡು, ಗೇವ್ ಕೊಟ್ಟೆನು, ಗಿವನ್ ಕೊಟ್ಟಿದ್ದೇನೆ. ಓಕೆ, ಬಟ್ ಅದು ನೀವು ಟೆನ್ಸಸ್ಗಳನ್ನ ಕಲಿತ ನಂತರ ನಿಮಗೆ ಫಾಸ್ಟ್ ಟೆನ್ಸು ಫ್ಯೂಚರ್ ಟೆನ್ಸು ಅವುಗಳ ಬಗ್ಗೆ ಎಲ್ಲ ಗೊತ್ತಾದ ನಂತರ ನಿಮ್ಗೆ ಅಲ್ಲಿ ಈಸಿಯಾಗಿ ಅದ್ರ ಮೀನಿಂಗ್ ಗೊತ್ತಾಗುತ್ತೆ. ಬಟ್ ಈಗಲೇ ನೀವು ಈ ವರ್ಕನ್ನು ಮಾಡಿದರೆ ನಿಮಗೆ ಕ್ರಿಯಾಪದಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕರೆಕ್ಟಾಗಿ ಅವು ಸಿಂಕ್ ಆಗಿಬಿಟ್ರೆ ಏನಾಗುತ್ತೆ ಗೊತ್ತಾ, ಆಟೋಮೆಟಿಕ್ಕಾಗಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದಾಗ ನಿಮಗೆ ಡಿಫಿಕಲ್ಟಿ ಆಗಲ್ಲ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇದನ್ನ ತೆಗಿಬೇಕು. ಓಕೆ, ನಿಮಗೆ V2, V3 ಮೀನಿಂಗ್ ತೆಗಿಲಿಕ್ಕೆ ಆಗದೇ ಇದ್ರೆ ಬಿಟ್ಬಿಡಿ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಆಸ್ ದ ಕ್ಲಾಸಸ್ ಪ್ರೋಗ್ರೆಸ್ ನಿಮ್ಗೆ ಅದು ಈಸಿಲಿ ಗೊತ್ತಾಗ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು. ಆದರೆ V1 ಅದ್ರ ಮುಂದೆ ಮೀನಿಂಗ್ ಅನ್ನ ಬರೀಬೇಕು. ಟೇಕ್ ತೆಗೆದುಕೋ, ಟುಕ್ ಟೇಕನ್. ಈಗ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಾದಾಗ ಏನ್ ಮಾಡ್ರಿ ಅಂತಂತಂದ್ರೆ ಫಸ್ಟಿಗೆ ಒಂದ್ಸತಿ ಏನ್ ಮಾಡ್ರಿ, ಟೇಕ್ ತೆಗೆದುಕೋ ಅಂತಂದು ಹೇಳಿ, ಆಮೇಲೆ ಎರಡನೇಕ್ಕೆ ಏನ್ ಮಾಡ್ಬೇಕು, ಟೇಕ್ ಟುಕ್ ಟೇಕನ್ ಈ ರೀತಿ ಅನ್ಬೇಕನ್ನ. ಅಥವಾ ಫಸ್ಟ್ ಏನ್ ಮಾಡ್ರಿ, ಪೂರ್ತಿ V1 ಅನ್ನ ಅಂದ್ಬಿಡ್ರಿ. ಟೇಕ್ ತೆಗೆದುಕೋ, ಗಿವ್ ಕೊಡು, ಬ್ರಿಂಗ್ ಬ್ರಿಂಗ್ ತರು, ತೆಗೆದುಕೊಂಡು ಬಾ, ಕಮ್ ಬಾ. ಇದನ್ನ ಕನ್ನಡ ಮೀನಿಂಗ್ ಅನ್ನ ಅಂದ್ಬಿಡಿ. ಅದಾದ್ಮೇಲೆ ಒಂದ್ಸತಿ ಏನ್ ಮಾಡ್ರಿ ಗೊತ್ತಾ, ಟೇಕ್ ಟುಕ್ ಟೇಕನ್, ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್, ಈಟ್ ಏಟ್ ಈಟನ್, ಸ್ವಿಮ್ ಸ್ವ್ಯಾಮ್ ಸ್ವಮ್, ರೈಟ್ ರೋಟ್ ರಿಟರ್ನ್, ರೀಡ್ ರೆಡ್ ರೆಡ್. ಈ ರೀತಿ ಅದನ್ನ ಪ್ರಾಕ್ಟೀಸ್ ಮಾಡಿ ಆಡಿಯೋ ಫಾರ್ಮೇಟ್ ನಲ್ಲಿ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಇಟ್ ಮೀನ್ಸ್ you got 2 days now, very important, tomorrow and then next what, Monday. Okay, 2 ದಿನ ಇದೆ. next class will be taken on which day, Tuesday. ಆ ಟ್ಯೂಸ್ಡೇ ಅನ್ನೋಷ್ಟೊತ್ತಿಗೆ ನೀವೇನ್ ಮಾಡಬೇಕು ಅಂತಂದ್ರೆ ಇದನ್ನ ರೆಕಾರ್ಡಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದನ್ನ ನನಗೆ ತಲುಪಿಸ್ಬೇಕು. ಓಕೆ,
Are you going to do it? So if you are going to do it seriously, then type I'm ready, I'm ready, I'm ready, I'm ready. Just type I'm ready. Okay, Kumel is telling I'm ready. Good. Come on, type I'm ready. Okay. Sujata ma'am is telling I am ready. Hema madam is telling I am ready. Come on, come on. Just type there, I am ready. Okay, Redmi phone in the I am ready ಅಂತ ಇದ್ದಾರೆ. Okay, good, good. Huh? So ಇದು ನಿಮಗೆ ಹಾಗಾದ್ರೆ fun work. Is it clear, my dear friends? Well, okay, friends. Then I hope you have understood today's session. With this, I'm going to end the today's session. Next class will be taken on Tuesday. Till then, bye, see you, and I have a happy weekend. Bye bye. Thank you so much.